ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಅನ್ನಮಯ ಕೋಶವನ್ನು ವಿವೇಕ ಚೂಡಾಮಣಿಯು ನಮಗೆ ತೆರೆದಿಟ್ಟು ಆ ಅನ್ನಮಯ ಕೋಶವು ಪರಮಾತ್ಮ ವಸ್ತುವಲ್ಲ ಎಂಬಂತಹ ನಿರೂಪಣೆಯನ್ನು ಮಾಡಿದೆ. ಅಂದರೆ ಮೊದಲು ಅನ್ನಮಯ ಕೋಶದ ನಿರೂಪಣೆ, ಆ ಅನ್ನಮಯ ಕೋಶವು ಆತ್ಮವಲ್ಲ ಎಂಬಂತಹ ಪ್ರತಿಪಾದನೆ, ಸ್ಥೂಲ ಅರುಂಧತಿ ಎಂಬಂತಹ ಯಾವ ನ್ಯಾಯವಿದೆಯೋ ಆ ನ್ಯಾಯವನ್ನು ಇಟ್ಟುಕೊಂಡು ಅನ್ನಮಯದ ನಂತರ ನಮಗೆ ಸ್ಥೂಲವಾಗಿ ಅನುಭವಕ್ಕೆ ಬರುವಂತಹ ಕೋಶ ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶವನ್ನು ಈಗ 167ನೇ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡುತ್ತಾರೆ. ಈ ಪ್ರಾಣಮಯ ಕೋಶ ನಿರೂಪಣೆಯನ್ನು 2 ಶ್ಲೋಕದಲ್ಲಿ ಮಾಡಿ ಅದು ಆತ್ಮವಸ್ತು ಅಲ್ಲ ಎಂಬಂತಹ ಪ್ರತಿಪಾದನೆಯನ್ನು ಶಂಕರ ಭಗವತ್ಪಾದಾಚಾರ್ಯರು ಇಲ್ಲಿ ತೋರಿಸಿಕೊಡುತ್ತಾರೆ. ಅನ್ನಮಯ ಕೋಶಕ್ಕೆ 10 ಶ್ಲೋಕಗಳಿಂದ ನಮಗೆ ವಿವರಣೆಯನ್ನು ಕೊಡುತ್ತದೆ ಈ ವಿವೇಕ ಚೂಡಾಮಣಿ. ಈ ಪ್ರಾಣಮಯ ಕೋಶಕ್ಕೆ ಕೇವಲ 2 ಶ್ಲೋಕದಿಂದ ಇದರ ನಿರೂಪಣೆ ಹಾಗೂ ಅದರ ಅನಾತ್ಮತ್ವವನ್ನು ನಮಗೆ ಬೋಧಿಸುತ್ತದೆ. ಕರ್ಮೇಂದ್ರಿಯೈಃ ಪಂಚಭಿರಂಚಿತೋಯಂ ಪ್ರಾಣೋ ಭವೇತ್ ಪ್ರಾಣಮಯಸ್ತು ಕೋಶಃ ಏನಾತ್ಮವಾನ್ನಮಯೋನುಪೂರ್ಣಃ ಪ್ರವರ್ತತೆ ಸೌ ಸಕಲ ಕ್ರಿಯಾಸು. ಪ್ರಾಣಮಯ ಕೋಶವೆಂದರೆ ಯಾವುದು ಎಂಬ ಪ್ರಶ್ನೆಗೆ ಮೊದಲನೆಯ ಪಂಕ್ತಿ ಉತ್ತರವನ್ನು ಕೊಡುತ್ತದೆ. ಕರ್ಮೇಂದ್ರಿಯೈ ಪಂಚಭಿರಂಚಿತೋಯಂ ಪ್ರಾಣೋ ಭವೇತ್ ಪ್ರಾಣಮಯಸ್ತು ಕೋಶಃ. ಪ್ರಾಣಮಯ ಕೋಶ ಅಂದರೆ ಕರ್ಮೇಂದ್ರಿಯೈ ಪಂಚಭಿಹಿ. ಕರ್ಮೇಂದ್ರಿಯಗಳು ಯಾವುವು ಅಂತ ನಾವು ನೋಡಿದ್ದೇವೆ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಮಾತು, ಕೈಕಾಲುಗಳು ಮತ್ತು ಜನನೇಂದ್ರಿಯ ಮತ್ತು ವಿಸರ್ಜನಾ ಇಂದ್ರಿಯ, ಇವು ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳು ಮತ್ತು ಪ್ರಾಣ ಅಂತ ಇಟ್ಟುಕೊಂಡಾಗ ಪಂಚಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವೆಲ್ಲವೂ ಒಂದೇ, ಪ್ರಾಣವೇ. ಆದರೆ ಅದು ತಾನು ಮಾಡುವಂತಹ ಕೆಲಸಕ್ಕೆ ತಕ್ಕಂತೆ ಆ ಹೆಸರನ್ನು ಪಡೆದುಕೊಳ್ಳುತ್ತದೆ ಎಂಬ ವಿವರಣೆಯನ್ನು ನಾವು ಸೂಕ್ಷ್ಮ ಶರೀರದ ನಿರೂಪಣೆಯ ಸಂದರ್ಭದಲ್ಲಿ ಸವಿಸ್ತಾರವಾಗಿ ನೋಡಿದ್ದೇವೆ. ಅದನ್ನು ಸ್ಮರಣೆಗೆ ತಂದುಕೊಳ್ಬೇಕು. ಒಟ್ಟಿನಲ್ಲಿ 5 ಕರ್ಮೇಂದ್ರಿಯಗಳು, 5 ಪ್ರಾಣ, ಇದು ಸೇರಿ ಪ್ರಾಣಮಯ ಕೋಶ ಎಂಬುದಾಗಿ ಕರೆಯುತ್ತಾರೆ. ಈ ಕೋಶ ಹೇಗಿದೆ ಅಂದರೆ ಮುಂದೆ ಹೇಳ್ತಾರೆ, ಏನಾತ್ಮವಾನ್ನಮಯೋನುಪೂರ್ಣಃ. ಈ ತೈತರಿಯೋಪನಿಷತ್ತು ಯಾವ ಕ್ರಮವನ್ನು ಅನುಸರಿಸಿ ವಿವರಣೆಯನ್ನು ಕೊಡ್ತಾ ಇದೆಯೋ ಅದೇ ಕ್ರಮವನ್ನು ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ. ಅಲ್ಲಿ ಈ ಒಂದು ವಾಕ್ಯ ಬರುತ್ತೆ, ತಸ್ಮಾದ್ಬಾ ಏತಸ್ಮಾದನ್ನರ ಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯಃ ತೇನೈಷ ಪೂರ್ಣಃ. ಈ ಮಂತ್ರದ ಅರ್ಥ ಏನು ಅಂದರೆ ತಸ್ಮಾದ್ವಾ ಏತಸ್ಮಾದ್ ಅನ್ನರ ಸಮಯಾತ್, ಅಂದರೆ ಅನ್ನರ ಸಮಯಾತ್ ಅಂದರೆ ಅನ್ನಮಯ ಕೋಶಕ್ಕಿಂತಲೂ ಏತಸ್ಮಾತ್ ಅದರ ಒಳಗಿರುವಂತಹ ಒಂದು ಕೋಶವಿದೆ, ಆ ಕೋಶವೇ ಪ್ರಾಣಮಯ ಕೋಶ. ಅದು ಈ ಅನ್ನಮಯ ಕೋಶಕ್ಕೆ ಆತ್ಮವಾಗಿದೆ. ಆತ್ಮ ಬೇರೆ, ಶರೀರ ಬೇರೆ. ಅಂದರೆ ಅನ್ನಮಯ ಕೋಶ ಬೇರೆ, ಅನ್ನಮಯ ಕೋಶಕ್ಕೆ ಆತ್ಮ ಯಾವುದು ಅಂದರೆ ಈ ಪ್ರಾಣಮಯ ಕೋಶ.
ಅನ್ಯೋಂತರ ಆತ್ಮ ಪ್ರಾಣಮಯ ಅಂತ ಹೇಳುತ್ತಾ ಇದೆ. ತೇನೈಷ ಪೂರ್ಣ, ಇದು ಯಾರಿಂದ ಪೂರ್ಣವಾಗಿದೆ ಅಂದರೆ, ಪೂರ್ಣವಾಗಿದೆ ಅಂದ್ರೇನು, ಆವರಿಸಲ್ಪಟ್ಟಿದೆ ಅಂದರೆ ಪ್ರಾಣಮಯ ಕೋಶವು ಈ ಒಂದು ಅನ್ನಮಯ ಕೋಶದಿಂದ ಆವರಿಸಲ್ಪಟ್ಟಿದೆ. ಅಂದರೆ ಅನ್ನಮಯ ಕೋಶ ಹೊರಗಿದೆ, ಒಳಗೆ ಆತ್ಮವಾದಂತಹ ಪ್ರಾಣಮಯವಿದೆ. ಸ್ಥೂಲವಾಗಿ ಹೇಳಬೇಕು ಅಂದರೆ ಈ ಶರೀರದ ಒಳಗೆ ಆತ್ಮ ಅಂತ ನಾವು ಹೇಳ್ತೇವೆ. ಹಾಗೆ ಇನ್ನೂ ಸೂಕ್ಷ್ಮವಾಗಿ ಬರಬೇಕು ಅಂದರೆ ಈ ಸ್ಥೂಲ ಶರೀರ, ಇದರ ಒಳಗಿರುವಂಥದ್ದು ಆತ್ಮ, ಅದು ಪ್ರಾಣಮಯವಾಗಿದೆ. ಅದನ್ನೇ ಹೇಳ್ತಾ ಇದ್ದಾರೆ, ಏನಾತ್ಮವಾನ್ ಅನ್ನಮಯೋನೋ ಪೂರ್ಣ. ಈ ಒಂದು ಪ್ರಾಣಮಯವು ಯಾರಿಂದ ಪೂರ್ಣವಾಗಿದೆ ಅಂದರೆ ಅನ್ನಮಯದಿಂದ ಪೂರ್ಣವಾಗಿದೆ. ಇನ್ನೊಂದು ವಿಶೇಷಣವಿದೆ, ಪ್ರವರ್ತತೆ ಸೌ ಸಕಲ ಕ್ರಿಯಾಸು. ಈ ಪ್ರಾಣಮಯ ಕೋಶ ಏನು ಮಾಡುತ್ತೆ, ನಮ್ಮನ್ನು ಎಲ್ಲ ಕ್ರಿಯೆಗಳಿಗೂ ಪ್ರವೃತ್ತಿಸುವಂತೆ ಮಾಡುತ್ತದೆ. ಪ್ರವರ್ತತೆ ಅಸೌ ಅಂದರೆ ಈ ಪ್ರಾಣಮಯ ಕೋಶ ಅಂದರೆ ಪ್ರಾಣಗಳು ಮತ್ತು ಕರ್ಮೇಂದ್ರಿಯಗಳು ಅಂತ. ನಾವು ಪ್ರವೃತ್ತಿಯನ್ನು ಮಾಡಬೇಕು ಅಂದರೆ ಇವೆರಡು ಬೇಕು ತಾನೇ. ಒಂದು, ಪ್ರಾಣವಾಯು ಸಂಚಾರವಾಗ್ತಿರಬೇಕು, ಈ ಶರೀರ ಸರಿಯಾಗಿರಬೇಕು ಅಂದರೆ. ಏಕೆಂದರೆ ನಾವು ನೋಡ್ತೇವೆ, ಆ ವಾಕ್ಯವನ್ನೇ ಮುಂದೆ ಈ ಗ್ರಂಥದಲ್ಲೇ ಹೇಳ್ತಾರೆ, ಯಾವ ಭಾಗದಲ್ಲಿ ವಾಯು ಸಂಚಾರವಿದೆಯೋ ಆ ಭಾಗ ಕ್ರಿಯೆಯನ್ನು ಮಾಡುತ್ತೆ. ಪಾರ್ಶ್ವವಾಯು ಅಂತ ನಾವು ಹೇಳ್ತೇವೆ, ಪಾರ್ಶ್ವವಾಯು ಅವರನ್ನು ಅಟ್ಯಾಕ್ ಮಾಡಿದೆ ಅಂತ. ಅಂದ್ರೇನು, ಆ ವಾಯು ಸಂಚಾರ ಆ ಭಾಗಕ್ಕೆ ಸರಿಯಾಗಿ ಆಗದೆ ವಾಯು ತನ್ನ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ. ಅಂದರೆ ಅಲ್ಲಿ ಆ ಭಾಗಕ್ಕೆ ಕ್ರಿಯೆ ಇಲ್ಲ. ಒಂದೊಂದು ಭಾಗ ಕ್ರಿಯೆ ಮಾಡಬೇಕು ಅಂದರೆ ಅಲ್ಲಿ ಈ ವಾಯು ಕೆಲಸ ಮಾಡಬೇಕು, ಪ್ರಾಣಮಯ ಕೆಲಸ ಮಾಡಬೇಕು. ಅದಕ್ಕೆ ಏನು ಹೇಳ್ತಾ ಇದ್ದಾರೆ, ಪ್ರವರ್ತತೆ ಸೌ ಸಕಲ ಕ್ರಿಯಾಸು, ಎಲ್ಲ ಕ್ರಿಯೆಗಳಲ್ಲೂ ಈ ಪ್ರಾಣವಾಯುವೇ ನಮ್ಮನ್ನು ಪ್ರವೃತ್ತಿಸುವಂತೆ ಮಾಡುತ್ತದೆ. ನಾವಿಲ್ಲಿ ಕುಳಿತುಕೊಂಡಿರಬೇಕು, ಪಾಠ ಕೇಳ್ತಾ ಇರಬೇಕು, ಅಥವಾ ಮಲಗಿರಬೇಕು, ಇನ್ನೇನೋ ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು, ತಿಂತಾ ಇರಬೇಕು ಅಂದರೆ ಏನು ಬೇಕು, ಈ ಪ್ರಾಣಮಯ ಕೋಶ ಬೇಕು. ಅಂದರೆ ಕೈ, ಕಾಲು, ಈ ಮುಖ್ಯವಾದಂತಹ ಕರ್ಮೇಂದ್ರಿಯಗಳು ಬೇಕು ಎಂಬುದು ತಾತ್ಪರ್ಯ. ಇಷ್ಟು ಈ ಪ್ರಾಣಮಯ ಕೋಶದಲ್ಲಿ ಇವೆ ಅಂತ ಹೇಳಿ ಆಯಿತು. ಹಾಗಾದರೆ ಇವೇ ಆತ್ಮವಸ್ತುಗಳೋ ಅಂತ ಪ್ರಶ್ನೆ. ಇವು ಅಂದರೆ ಈ ಕರ್ಮೇಂದ್ರಿಯಗಳು ಮತ್ತು ಪ್ರಾಣ, ಇದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶವೇ ನಮ್ಮನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿದ ಮೇಲೆ ನಮ್ಮನ್ನು ನಿಯಂತ್ರಿಸುವಂಥದ್ದು ಆತ್ಮವಸ್ತು ಅಂತ ಹೇಳಬೇಕು. ಹಾಗಾದರೆ ಈ ನಿಯಂತ್ರಣವೇ ಆತ್ಮವಸ್ತುವೇ ಅಂತ ಪ್ರಶ್ನೆ. ಅಂದರೆ ಮಾಡುವಂತಹ ನಿಯಂತ್ರಣ ಕ್ರಿಯೆ ಏನಿದೆಯಲ್ಲ, ಈ ಕ್ರಿಯೆಗೆ ಆತ್ಮ ಅಂತ ಕರೀಬೇಕೋ ಅಥವಾ ಇದಕ್ಕಿಂತಲೂ ಹೊರತಾದಂಥ ಆತ್ಮವಸ್ತು ಇದೆಯೋ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಮುಂದಿನ ಶ್ಲೋಕ, 68ನೇ ಶ್ಲೋಕ. ನೈವಾತ್ಮಾಪಿ ಪ್ರಾಣಮಯೋ ವಾಯು ವಿಕಾರೋ ಗಂತಾ ಗಂತಾ ವಾಯುವದಂತರ್ಬಹಿರೇಶಃ ಯಸ್ಮಾತ್ ಕಿಂಚಿತ್ ಕ್ವಾಪಿ ನ ವೇತ್ತಿ ಇಷ್ಟಮನಿಷ್ಟಂ ಸ್ವಂ ವಾ ಅನ್ಯಂ ವಾ ಕಿಂಚನ ನಿತ್ಯಪರತಂತ್ರಃ. ಇಷ್ಟೆಲ್ಲ ಮಾಡಿಬಿಟ್ರೆ ಅದು ಆತ್ಮ ಅಂತ ನಾವು ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ. ಏಕೆ ಆಗೋದಿಲ್ಲ ಅಂತ ಹೇಳಬೇಕು. ಅದಕ್ಕೆ ಕಾರಣಗಳು, ಹೇತುಗಳು ಅಂತ ಹೇಳ್ತೇವೆ. ಪ್ರತಿಜ್ಞೆ ವಾಕ್ಯ ಏನು ಪ್ರತಿಜ್ಞೆ? ನೈವಾತ್ಮಾಪಿ ಪ್ರಾಣಮಯೋ, ಪ್ರಾಣಮಯವು ಅಪಿ ಆತ್ಮನ ಏವ, ಪ್ರಾಣಮಯ ಕೋಶವು ಆತ್ಮನಲ್ಲ ಎಂಬುದು ಪ್ರತಿಜ್ಞೆ. ಪ್ರತಿಜ್ಞೆ ಅಂದರೆ ಸಾಧಿಸಬೇಕಾದದ್ದು ಅಂತ. ಈ ಪ್ರಾಣಮಯ ಕೋಶವು ಆತ್ಮವಲ್ಲ. ಏಕೆ ಆತ್ಮನಲ್ಲ ಅಂತ ಹೇತುಗಳು. ಯಸ್ಮಾತ್, ಯಸ್ಮಾತ್ ಅಂದರೆ ಕಾರಣಗಳು, ಒಂದಲ್ಲ ಹಲವಾರು ಕಾರಣಗಳು ಕೊಡ್ತೇವೆ. ವಾಯು ವಿಕಾರ, ಪ್ರಾಣಮಯ ಅಂದ್ರೇನು? ಈ ಹೊರಗಿನ ಪ್ರಾಣವಾಯು ನಮ್ಮ ಶರೀರವನ್ನು ಸೇರಿದಾಗ ಅದು ಉಸಿರಾಡುವ ಪ್ರಕ್ರಿಯೆಯನ್ನು ಮಾಡುವಾಗ ಪ್ರಾಣವಾಯು ಅಂತ ಹೇಳ್ತೇವೆ. ಹೊರಗಡೆ ಹೋಗಬೇಕಿದ್ರೆ ಅಪಾನವಾಯು ಅಂತ ಹೇಳ್ತೇವೆ. ಎಲ್ಲ ಶರೀರವನ್ನು ಸರಿಯಾಗಿಟ್ಟುಕೊಂಡಾಗ ಸಮಾನವಾಯು ಅಂತ ಹೇಳ್ತೇವೆ. ಉದಾನ ಅದನ್ನೆಲ್ಲ ನಾನು ಹೇಳಿದ್ದೇನೆ. ಹೀಗೆ ಒಂದು ಪ್ರಾಣವೂ ಕೂಡ ವಿಕಾರವನ್ನು ಹೊಂದಿದೆ. ವಿಕಾರವನ್ನು ಹೊಂದಿದೆ ಅಂದರೆ ಏನರ್ಥ?
ಪ್ರಾಣವಾಗಿ, ಅಪಾನವಾಗಿ, ವ್ಯಾನವಾಗಿ ಬೇರೆ ಬೇರೆ ಸ್ವರೂಪವನ್ನು ಹೊಂದುತ್ತದೆ. ಅದಕ್ಕೆ ವಾಯುವಿನ ವಿಕಾರ ಬೇರೆ ಬೇರೆ ವಿಕಾರವನ್ನು ಹೊಂದುತ್ತದೆ. ಯಾವುದು ವಿಕಾರವನ್ನು ಹೊಂದುತ್ತದೆಯೋ ಅದು ಆತ್ಮವಲ್ಲ. ಆತ್ಮವು ನಿರ್ವಿಕಾರ. ಆತ್ಮನಿಗೆ ಯಾವುದೇ ವಿಕಾರವಿಲ್ಲ. ಆದ್ದರಿಂದ ಆತ್ಮನ ಗುಣ ಈ ಪ್ರಾಣಮಯ ಕೋಶಕ್ಕೆ ಹೊಂದುವುದಿಲ್ಲ. ಪಾಯಿಂಟ್ ನಂಬರ್ 1. ಏಷಃ ವಾಯುವತು ಅಂತಃ ಗಂತ ಬಹಿಃ ಆಗಂತ. 2ನೇ ಪಾಯಿಂಟು. ಆತ್ಮ ಎಲ್ಲೂ ಹೋಗೋದೂ ಇಲ್ಲ, ಎಲ್ಲಿ ಬರೋದೂ ಇಲ್ಲ. ಏಕೆ? ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅದಕ್ಕೆ ವಿಭುತ್ವ ಅಂತ ಹೇಳ್ತೇವೆ, ವ್ಯಾಪಿಸುವಿಕೆಗೆ. ಈ ವಾಯು ಎಲ್ಲ ಕಡೆಯೂ ಇಲ್ಲ. ಹೇಗೆ ಇಲ್ಲ ಅಂದರೆ, ನಾವು ಹೇಳ್ತೇವೆ ಇದೆಯಲ್ಲ ಎಲ್ಲ ಕಡೆ ವಾಯು ಅಂದರೆ, ಹೌದು, ಒಂದು ಹಂತದವರೆಗೆ ವಾಯು ಇದೆ. ಭೂಮಂಡಲದಿಂದ ಇಷ್ಟು ಅಡಿ ಎತ್ತರದಲ್ಲಿ ಈ ವಾಯುವಿದೆ. ಅದಕ್ಕೂ ಮೇಲೆ ನಿರ್ವಾತ ಪ್ರದೇಶ ಅಂತ ಹೇಳ್ತೇವೆ. ಅದಕ್ಕೆ ಪರ್ವತವನ್ನು ಹತ್ತಬೇಕು ಅಂದರೆ ಏನು ಮಾಡ್ತೇವೆ? ಆಕ್ಸಿಜನ್ ಹಿಡ್ಕೊಂಡು ಹೋಗ್ತೇವೆ. ಇನ್ನು ವಿಮಾನದಲ್ಲಿ ಹೋಗಬೇಕಿದ್ರೆ ಅಲ್ಲೂ ವಾಯು ಇದ್ದರೆ ಏಕಾಗಿತ್ತು ನಮಗೆ ಆಕ್ಸಿಜನ್. ಅಂದರೆ ಏನು ಹೇಳ್ತೇವೆ? ಈ ವಾಯು ಎಲ್ಲ ಕಡೆಯೂ ವ್ಯಾಪಿಸಿಲ್ಲ, ಪರಿಚ್ಛಿನ್ನವಾಗಿದೆ. ಇಲ್ಲಿ ಇದೆ, ಮೇಲುಗಡೆ ಇಲ್ಲ. ಹಾಗೆ ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ ಅಂತ ಹೇಳಿದಾಗ ಏನಾಯಿತು? ಅದು ಪರಿಚ್ಛಿನ್ನ ಅಂತಾಯಿತು. ಆತ್ಮವಸ್ತು ಹಾಗಲ್ಲ, ಎಲ್ಲ ಕಡೆ ಇರಬೇಕು, ಎಲ್ಲ ಕಡೆ ಇದೆ. ಇನ್ನು ಗಂತ ಆಗಂತ, ಒಂದು ಸುತ್ತು ಉಸಿರು ತಗೊಳ್ತೇವೆ ಮತ್ತು ಉಸಿರು ಬಿಡ್ತೇವೆ. ಆಗಂತ ಬರುತ್ತೆ, ಗಂತ ಒಳಗಿಂದ ಹೊರಗೆ ಹೋಗುತ್ತೆ, ಒಳಗೆ ಬರುತ್ತೆ, ಒಳಗೆ ಹೋಗುತ್ತೆ. ಇದು ಯಾವಾಗ ಆಗತ್ತೆ? ಮೂರ್ತ ರೂಪವಾದಾಗ. ಅಂದರೆ ಸಣ್ಣ ವಸ್ತು ಹೋಗೋದು ಬರೋದು ಆಗತ್ತೆ. ಎಲ್ಲ ಕಡೆ ಇರುವುದು ಒಂದೇ. ಆಕಾಶ ಅಂತ ಇಟ್ಕೊಳ್ಳೋಣ. ಆಕಾಶ ಇಲ್ಲಿ ಹೋಯಿತು, ಆಕಾಶ ಇಲ್ಲಿ ಬಂತು, ಆಕಾಶ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ವಾಯು ಹಾಗಲ್ಲ. ವಾಯು ಬಂತು, ಈಗ ನಾವು ಹೇಳ್ತೇವೆ ಒಳ್ಳೆ ಗಾಳಿ ಬಂತು ಅಂತ. ಇದು ಬರೋದು ಹೋಗೋದು, ಗಂತಾಗಂತ. ಅಂತರ್ಬಹಿಶ್ಚ, ಒಳಗೆ ಹೊರಗೆ ಹೋಗೋದು. ಇದು ಆತ್ಮನಿಗೆ ಹೊಂದೋದಿಲ್ಲ. ಪಾಯಿಂಟ್ ನಂಬರ್ 2. 3ನೆಯ ಕಾರಣ ಹೇಳ್ತಾರೆ, ಯಸ್ಮಾತ್, ಮತ್ತೊಂದು ಕಾರಣ, ಕಿಂಚಿತ್ ಕ್ವಾಪಿ ನ ವೇತ್ತಿ ಇಷ್ಟಮನಿಷ್ಟಂ. ಈ ಆತ್ಮ ಹೇಳೋದು ಚೇತನ. ಚೇತನ ಅಂದ ತಕ್ಷಣ ಏನು ತಿಳ್ಕೊಳ್ಬೇಕು? ಜ್ಞಾನಸ್ವರೂಪ ಅಂತ ತಿಳ್ಕೊಳ್ಬೇಕು. ಆತ್ಮ ಅಂದರೆ ಅದು ಜ್ಞಾನವನ್ನು ಕೊಡ್ತಾ ಇರಬೇಕು. ಇದು ಆತ್ಮವಾಗಿದ್ದರೆ ಸದಾ ಇದು ನಮಗೆ ಜ್ಞಾನವನ್ನು ಕೊಡಬೇಕಿತ್ತು, ತಿಳುವಳಿಕೆಯನ್ನು ಕೊಡಬೇಕಿತ್ತು. ತಿಳುವಳಿಕೆ ಕೊಡ್ತಾ ಇದೆಯಲ್ರಿ. ಪ್ರಾಣ ಬಂತು ಅಂತ ಗೊತ್ತಾಗತ್ತೆ. ನಾವು ಪ್ರಾಣಾಯಾಮ ಮಾಡ್ತೇವಲ್ಲ, ಪ್ರಾಣ ಬಂತು, ಪ್ರಾಣ ಹೋಯಿತು ಅಂತ ಒಳಗೆ ತಗೊಳ್ತೇವೆ, ಹೊರಗೆ ಹೋಗುತ್ತೆ, ಗೊತ್ತಾಗತ್ತಲ್ಲ. ಅಂದರೆ ಇದು ಗೊತ್ತಾಗೋದು ಅದರಿಂದ ಅಲ್ಲ, ಇದು ಗೊತ್ತಾಗೋದು ಬೇರೆ ಇದೆ. ಏಕೆ ಅಂತ ಹೇಳ್ತೇನೆ, ನಾವು ಪ್ರಾಣವನ್ನು ತೆಗೆದುಕೊಳ್ತೇವೆ, ಬಿಡ್ತೇವೆ ಸುಷುಪ್ತಿ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ. ಆದರೆ ಆಗ ಗೊತ್ತಾಗತ್ತಾ ನಾನು ಪ್ರಾಣವನ್ನು ತೆಗೆದುಕೊಳ್ತೇನೆ, ಬಿಡ್ತೇನೆ ಅಂತ? ಅಂದರೆ ಅದಕ್ಕೆ ಅದರದ್ದೇ ಆದಂಥ ತಿಳುವಳಿಕೆ ಇದ್ದಿದ್ದರೆ ಆಗಲೂ ಕೂಡ ಅದು ವೇತ್ತಿ ಅಂದರೆ ತಿಳಿಬೇಕಿತ್ತು. ಇನ್ನು ಪ್ರಾಣ ಇದೆ, ಉಸಿರಾಡ್ತಾ ಇದ್ದೇವೆ, ಅದು ನಮ್ಮ ಪಕ್ಕದಲ್ಲೇ, ನಮ್ಮ ಪಕ್ಕದ ಮನೆಯಲ್ಲೇ ಕಳ್ಳತನ ಆಗಿಬಿಟ್ಟಿದೆ, ಅಥವಾ ನಮ್ಮವರಿಗೇನೋ ಆಗಿದೆ, ರಾತ್ರಿ ಪ್ರಾಣ ಕೆಲಸ ಮಾಡ್ತಾ ಇದೆ, ಪ್ರಾಣವಾಯು ಉಸಿರಾಡ್ತಾ ಇದ್ದೇವೆ ನಾವು, ಆದರೆ ಏನೂ ಗೊತ್ತಾಗೋದಿಲ್ಲ. ನವೇತ್ತಿ, ವೇತ್ತಿ ಅಂದರೆ ಏನು? ತಿಳಿಯೋದು. ನವೇತ್ತಿ ಅಂದರೆ ಏನೂ ತಿಳಿಯೋದಿಲ್ಲ. ಪ್ರಾಣ ಇದೆ, ಆದರೆ ತಿಳಿಯೋದಿಲ್ಲ. ಅಂದರೆ ಏನಾಯಿತು? ಇದು ತಿಳುವಳಿಕೆಯನ್ನು ಕೊಡುವಂಥದ್ದು ಅಲ್ಲ, ಅಂದರೆ ಚೇತನವಲ್ಲ, ಜಡ ಅಂತ ಹೇಳಿದಾಗ ಆಯಿತು. ಇನ್ನು ಇಷ್ಟಂ ಅನಿಷ್ಟಂ, ಇಷ್ಟವಾದದ್ದನ್ನು ಅರಿಯೋದಿಲ್ಲ, ಅನಿಷ್ಟವನ್ನು ಅರಿಯೋದಿಲ್ಲ, ಏನೂ ಗೊತ್ತಾಗೋದಿಲ್ಲ. ಇನ್ನು ತನ್ನನ್ನಾದರೂ ಅರಿಯುತ್ತೋ? ತನ್ನನ್ನು ಅರಿಯೋದಿಲ್ಲ. ಹೇಗೆ? ಸಂವಾ ಅನ್ಯಂವಾ ಕಿಂಚಿತ್, ತನ್ನನ್ನು ಅರಿಯೋದಿಲ್ಲ. ಅಂದರೆ ಹೇಗೆ? ನಾವು ಮಲಗಿದ್ದಾಗ ನಾವು ಉಸಿರಾಡ್ತಾ ಇದ್ದೇವೆ ಅಂತ ಅನುಭವ ನಮಗಾಗತ್ತಾ? ಆಗೋದಿಲ್ಲ. ಅಂದರೆ ಉಸಿರು ತಾನೀಗ ಹೋಗ್ತಾ ಇದ್ದೇನೆ, ತಾನು ಬರ್ತಾ ಇದ್ದೇನೆ ಅಂತ ತನ್ನನ್ನೂ ತಾನು ಅರಿಯೋದಿಲ್ಲ ಅಂತ. ಬೇರೆಯ ಇಷ್ಟವನ್ನು ಅನಿಷ್ಟವನ್ನೂ ಅರಿಯೋದಿಲ್ಲ, ತನ್ನನ್ನೂ ತಾನು ಅರಿಯೋದಿಲ್ಲ. ಆತ್ಮ ಹಾಗಲ್ಲ, ತನ್ನನ್ನೂ ಅರಿಯುತ್ತೆ, ಬೇರೆಯದ್ದನ್ನು ಅರಿಯುವಂತೆ ಮಾಡುತ್ತೆ. ಅಂದರೆ ಆತ್ಮನ ಲಕ್ಷಣ ಇದರಲ್ಲಿಲ್ಲ. ಆತ್ಮನ ಲಕ್ಷಣ ಇದರಲ್ಲಿಲ್ಲ ಅಂದರೆ ಏನು? ಇದು ಆತ್ಮವಲ್ಲ ಅಂತ ಹೇಳಿದಾಗಾಯಿತು. ಇದು 3ನೆಯ ಹೇತು. ಇನ್ನೊಂದು ಹೇತು ಪರತಂತ್ರ. ಆತ್ಮ ಸ್ವಾತಂತ್ರ್ಯನಾಗಿದ್ದಾನೆ, ಇದು ಪರತಂತ್ರ. ಹೇಗೆ ಪರತಂತ್ರ? ಏನಾದರೂ ನಾವು ವಾಯುನ ಹಿಡ್ಕೊಂಡಿದ್ದೇವಾ ಅಂದರೆ ಹೌದು. ಪ್ರಾಣಾಯಾಮ ಮಾಡ್ತೇವಲ್ಲ, ಪ್ರಾಣವನ್ನು ತೆಗೆದುಕೊಳ್ತೇವೆ, ಕುಂಭಕ ಮಾಡಿ ಅದನ್ನು ಹಿಡಿದು ಕಟ್ತೇವೆ, ಅದನ್ನು ಪುನಃ ಬಿಡ್ತೇವೆ. ಬಿಡೋದು, ಕಟ್ಟೋದು, ಹಿಡಿಯೋದು ಅಂದರೆ ಏನಾಯಿತು? ಅದಕ್ಕೆ ಸ್ವತಂತ್ರವಿಲ್ಲ ಅಂತಾಯಿತು.
ಪರತಂತ್ರ. ಆತ್ಮವಸ್ತು ಸ್ವಾತಂತ್ರ್ಯವಾದದ್ದು. ಆದ್ದರಿಂದ ಆತ್ಮನ ಲಕ್ಷಣ ಈ ಪ್ರಾಣಮಯ ಕೋಶಕ್ಕೆ ಹೊಂದುವುದಿಲ್ಲ. ಹೊಂದುವುದಿಲ್ಲ ಅಂದರೆ ಏನು? ಇದು ಆತ್ಮವಲ್ಲ ಅಂತ ತಾತ್ಪರ್ಯ. ಹೀಗೆ ಪ್ರಾಣಮಯ ಕೋಶವು ಆತ್ಮವಲ್ಲ ಅಂತ ಹೇಳಾಯಿತು. ಈ ಪ್ರಾಣಮಯಕ್ಕೂ ಕೂಡ ಆತ್ಮವಿದೆ. ಅನ್ಯೋಂತರ ಆತ್ಮ ಮನೋಮಯ ಅಂತ ತೈತರಿಯೋಪನಿಷತ್ ಹೇಳುತ್ತೆ. ಆದ್ದರಿಂದ ಮನೋಮಯ ಕೋಶದ ನಿರೂಪಣೆಯನ್ನು ಮುಂದೆ ಶಂಕರರು ಮಾಡುತ್ತಾರೆ. ಇಂತಹ ಒಂದು ವಿಸ್ತಾರವಾದಂತಹ ಮನೋಮಯ ಕೋಶದ ವಿವರಣೆ ಬೇರೆ ಯಾವ ಗ್ರಂಥದಲ್ಲೂ ನಮಗೆ ಸಿಗೋದಿಲ್ಲ. ಏಕೆ ಯಾವ ಗ್ರಂಥದಲ್ಲೂ ಸಿಗೋದಿಲ್ಲ ಅಂತ ಹೇಳ್ತೇನೆ ಅಂದರೆ, ಅಷ್ಟು ಚೆನ್ನಾಗಿ ನಮ್ಮ ಮನಸ್ಸಿಗೆ ನಮ್ಮ ಮನೋಮಯ ಕೋಶ ಅರ್ಥ ಆಗಬೇಕು. ಆ ರೀತಿಯಲ್ಲಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಬೇರೆ ವಿವರಣೆ ಅಲ್ಲ, ನಮ್ಮ ಮನಸ್ಸಿನ ವಿವರಣೆ, ಅಂದರೆ ನಮ್ಮ ಮನೋಮಯ ಕೋಶದ ವಿವರಣೆ. ಅದಕ್ಕಾಗಿ 17 ಶ್ಲೋಕಗಳು ಈ ವಿವೇಕ ಚೂಡಾಮಣಿಯಲ್ಲಿ ಮೀಸಲಿವೆ ಮನೋಮಯ ಕೋಶಕ್ಕೆ. ನೋಡೋಣ. 69ನೇ ಶ್ಲೋಕ. ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತು ಸಂಜ್ಞಾದಿಭೇದ ಕಲನಾ ಕಲಿತೋ ಬಲೀಯಾನ್ ತತ್ಪೂರ್ವಕೋಶೋ ಅಭಿಪೂರ್ವ ವಿಜೃಂಭತೆಯ. ಹೇಗಿದೆ? ಪ್ರಾಣಮಯ ಕೋಶವೆಂದರೇನು ಅಂತ ಪ್ರಶ್ನೆ. ಉತ್ತರ ಹೇಗೆ? ಕರ್ಮೇಂದ್ರಿಯ ಮತ್ತು ಪ್ರಾಣಗಳು ಸೇರಿ ಪ್ರಾಣಮಯ ಕೋಶವೋ ಹಾಗೆಯೇ ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್. ಉತ್ತರ: ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಮನೋಮಯ ಕೋಶ. ಜ್ಞಾನೇಂದ್ರಿಯಗಳು ನಮಗೆ ಗೊತ್ತಿದೆ, ಇದರ ವಿವರಣೆಯನ್ನು ಹಿಂದೆ ನೋಡಿದ್ದೇವೆ. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಇವು ಮನೋಮಯ ಕೋಶ. ಮನಸ್ಸು ಇದೆ. ಮನಸ್ಸು ಅಂದರೆ ಏನು? ಸಂಕಲ್ಪ ವಿಕಲ್ಪಾತ್ಮಕವಾದಂತಹ ವಸ್ತುವಿಗೆ ಮನಸ್ಸು ಅಂತ ಕರೀತೇವೆ. ಇದನ್ನು ನೋಡಿದ್ದೇವೆ. ಇದನ್ನು ಹಿಂದೆ ಸ್ಮರಣೆಗೆ ತಂದುಕೊಳ್ಬೇಕು, ಆಗ ಮುಂದೆಲ್ಲ ಅರ್ಥ ಆಗುತ್ತೆ. ಇನ್ನೇನಾಗುತ್ತೆ? ಈ ಮನೋಮಯ ಕೋಶ ಅದು ಕೆಲಸ ಹೇಗೆ ಮಾಡುತ್ತೆ? ಪ್ರಾಣಮಯ ಹೇಗೆ ಮಾಡುತ್ತೆ? ಪ್ರಾಣವಾಯುವನ್ನು ಸ್ವೀಕಾರ ಮಾಡೋದು, ಬಿಡೋದು. ಈ ಶರೀರದಲ್ಲಿ ಅಭಿಮಾನ ಮಾಡೋದು ಈ ಅನ್ನಮಯ ಕೋಶ. ಇದೇನು ಮಾಡುತ್ತೆ ಅಂದರೆ ಮಾನಸಿಕವಾದಂತಹ ಕಲ್ಪನೆಯನ್ನು ಮಾಡುತ್ತೆ. ಮಮ ಅಹಮಿತಿ, ನಾನು, ನನ್ನದು. ಈ ಪ್ರಪಂಚ ಇರೋದೇ ಅದರಲ್ಲಿ, ನಾನು ಮತ್ತು ನನ್ನದರಲ್ಲಿ. ಅದನ್ನೇ ಇಲ್ಲಿ ಈ ಒಂದು ಗ್ರಂಥ ಭಾಗದಲ್ಲಿ ವಿವರಣೆ ಮಾಡ್ತಾರೆ ಮುಂದೆ. ಮಮಾಹಮಿತಿ ಅಂದರೆ ನಾನು ಮತ್ತು ನನ್ನದು ಎಂದು ವಸ್ತು ವಿಕಲ್ಪ ಹೇತು. ಈ ವಸ್ತುಗಳನ್ನೆಲ್ಲ ಕಲ್ಪನೆ ಮಾಡುತ್ತೆ. ವಸ್ತುಗಳಿಗೆ ಭೇದವನ್ನು ಹೇಳುತ್ತೆ, ಕಾರಣ ಕಾರ್ಯಗಳನ್ನು ಹೇಳುತ್ತೆ, ಎಲ್ಲವನ್ನು ಹೇಳುತ್ತೆ. ಏನು ಹೇಳುತ್ತೆ? ಸಂಜ್ಞಾದಿಭೇದ ಕಲನಾ ಕಲಿತೋ ಬಲೀಯಾನ್. ಸಂಜ್ಞಾದಿಭೇದ ಕಲನಾ ಕಲಿತಃ. ಇದನ್ನು ಈ ಹಿಂದೆ ವಿವರಣೆ ಮಾಡಿದ್ದೇನೆ, ಪುನಃ ಸ್ಮರಣೆ ಮಾಡ್ತೇನೆ. ಈ ಪ್ರಪಂಚದಲ್ಲಿ ಇರುವಂಥದ್ದು 5. 5 ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೇನೆ. ನೆನ್ಪು ಮಾಡಿಕೊಳ್ಬೇಕು. ಶ್ಲೋಕವನ್ನು ಮಾತ್ರ ಹೇಳ್ತೇನೆ. ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ ಇತ್ಯಂಶ ಪಂಚಕಂ. ಅಸ್ಥಿ ಭಾತಿ ಪ್ರಿಯಂ ಇದು ಬಿಟ್ಬಿಡೋಣ. ಅದು ಬಿಟ್ಟು ಏನಿದೆ? ನಾಮ, ರೂಪ. ಈ 2 ಮುಖ್ಯ. ಪ್ರಪಂಚ ಅಂದರೆ ಏನು? ಒಂದು ನಾಮ, ಒಂದು ಹೆಸರು, ಮತ್ತೊಂದು ರೂಪ. ಕೊಡಪಾನ, ಗಡಿಗೆ ಅಂತ ಒಂದು ಆಕಾರ, ಅದಕ್ಕೆ ಗಡಿಗೆ ಅಂತ ಹೆಸರು. ಕಲಶ ಅಂತ ಒಂದು ಆಕಾರ, ಕಲಶ ಅಂತ ಹೆಸರು. ಪುಸ್ತಕ ಅಂತ ಒಂದು ಆಕಾರ, ಪುಸ್ತಕ ಅಂತ ಹೆಸರು. ಆಕಾರ ಮತ್ತು ಹೆಸರು. ಸಂಜ್ಞಾದಿಭೇದ ಕಲನ. ಸಂಜ್ಞಾ ಅಂದರೆ ಹೆಸರು, ರೂಪ ಆದಿಶಬ್ದದಿಂದ ರೂಪ. ಈ ಮನಸ್ಸೇ ಮಾಡುತ್ತೆ. ಈ ಮನಸ್ಸೇನು ಹೇಳುತ್ತೆ? ಈ ರೀತಿಯಲ್ಲಿದ್ದರೆ ಇದನ್ನು ಪುಸ್ತಕ ಅಂತ ಕರಿ, ಬೇರೆ ರೀತಿಯಲ್ಲಿದ್ದರೆ ಅದಕ್ಕೆ ಕೊಡ ಅಂತ ಕರಿ, ಈ ರೀತಿಯಲ್ಲಿ ಆಕಾರ ಇದ್ದರೆ ಟೇಬಲ್ ಅಂತ ಕರಿ ಅಂತ ಮನಸ್ಸು ಹೇಳುತ್ತೆ. ಆ ರೀತಿಯ ರೂಪವನ್ನು ಕಲ್ಪನೆ ಮಾಡುತ್ತೆ ಮನಸ್ಸು. ಯಾವ್ಯಾವಾಗ ಈ ಆಕಾರವನ್ನು ಕಾಣುತ್ತೋ ಆಗ ಇದು ಪುಸ್ತಕ ಅಂತ ತನ್ನ ಹೆಸರನ್ನು ಅದು ಕೊಟ್ಕೊಳ್ಳುತ್ತೆ. ಅದಕ್ಕೆ ಎಲ್ಲೆಲ್ಲಿ ಈ ಆಕಾರವನ್ನು ಕಾಣುತ್ತೋ ಆಗ ಪುಸ್ತಕ ಅಂತ ಹೇಳುತ್ತೆ. ಆ ರೂಪವನ್ನು ಮನಸ್ಸಿಗೆ ಕೊಡುತ್ತೆ. ಇಷ್ಟೇ ಇರೋದು. ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ಸಂಜ್ಞಾದಿಭೇದ ಕಲನ, ಸಂಜ್ಞೆ ಮತ್ತು ರೂಪ. ಈ ಸಂಜ್ಞೆ ಮತ್ತು ರೂಪವನ್ನು ಕೊಡೋದು ಯಾರು? ಮನಸ್ಸು.
ಮನಸ್ಸೇ ಕೊಟ್ಟಿದ್ದು. ಈ ರೀತಿಯಲ್ಲಿ ಇದ್ರೆ ನೀನು ಪುಸ್ತಕ ಅಂತ ಹೇಳಬೇಕು, ನೀನು ಕ್ಯಾಚ್ ಮಾಡಬೇಕು, ಇದನ್ನು ನೋಡಿದ ತಕ್ಷಣ ಪುಸ್ತಕ ಅಂತ ಕರೀಬೇಕು, ಪುಸ್ತಕ ಅಂತ ಕ್ಯಾಚ್ ಮಾಡಬೇಕು. ಅಂದರೆ ಆಕಾರವನ್ನು ನೋಡಬೇಕು, ಅದರ ಹೆಸರನ್ನು ನೀನು ನೋಡಬೇಕು. ನಾವು ಮಕ್ಕಳಿಗೆ ಬೋಧನೆ ಮಾಡ್ತೇವೆ, ಮಕ್ಕಳಿಗೇನು ಗೊತ್ತಿರೋದಿಲ್ಲ, ಒಂದು ತೋರಿಸಿ ಇದು ಪುಸ್ತಕ, ಇದು ಒಂದು ಪೆನ್ನು, ಇದು ಅಂತೆಲ್ಲ ಹೇಳ್ತೇವೆ. ಅಂದರೆ ಇದೆಲ್ಲ ಮಾಡೋದು ಯಾರು? ಮನಸ್ಸು. ಆ ರೀತಿಯಲ್ಲಿ ಮನಸ್ಸು ಸೆಟ್ ಆಗತ್ತೆ. ನಮಗೆ ಇದಕ್ಕೆ ಪುಸ್ತಕ ಅಂತಲ್ಲ, ಬೇರೆ ಏನೋ ಹೇಳ್ಕೊಟ್ಟಿದ್ರೆ ನಮ್ಮ ತಂದೆ ತಾಯಿಗಳು ನಾವು ಅದೇ ರೀತಿ ಹೇಳ್ತಿದ್ವಿ. ಅಂದರೆ ನಮ್ಮ ಮನಸ್ಸು ಯಾವುದನ್ನು ಕ್ಯಾಚ್ ಮಾಡುತ್ತೋ ಅದು ರೂಪ ಮತ್ತು ಹೆಸರು. ಇಷ್ಟನ್ನು ಇಟ್ಕೊಂಡಾಗ ಮುಂದೆ ಅರ್ಥ ಆಗುತ್ತೆ. ಸಂಜ್ಞಾದಿ ಭೇದ ಕಲನಾ ಕಲಿತಃ. ಕಲಿತಃ ಅಂದರೆ ಈ ರೀತಿಯಲ್ಲಿ ಇರುವಂಥದ್ದು, ಕೂಡಿರುವಂಥದ್ದು ಅಂತ. ಇನ್ನು ಬಲಿಯಾನ್ ಅಂತ ಒಂದು ವಿಶೇಷಣವಿದೆ. ಬಲಿಯಾನ್ ಅಂದ್ರೇನು? ಅತ್ಯಂತ ಬಲಿಷ್ಠವಾದದ್ದು. ಈ ಎಲ್ಲ ಕೋಶಗಳಿಗಿಂತಲೂ ಅಥವಾ ಹಿಂದೆ ಹೇಳಿದಂಥ 2 ಕೋಶಗಳಿಗಿಂತಲೂ ಮನೋಮಯ ಕೋಶವೇ ಅತ್ಯಂತ ಬಲಿಷ್ಠವಾಗಿದೆ. ಏಕೆ ಬಲಿಷ್ಠವಾಗಿದೆ ಅಂದರೆ ಮುಂದೆ ಗೊತ್ತಾಗತ್ತೆ. ಈ ಮನಸ್ಸು ಇದ್ದರೆ ಈ ಎಲ್ಲ ಪ್ರಪಂಚ ಇದೆ, ಮನಸ್ಸಿಲ್ವೋ ಪ್ರಪಂಚವೇ ಇಲ್ಲ ಅಂತ ಮುಂದೆ ವಿವರಣೆ ಬರುತ್ತೆ. ಆಗ ಹೇಗೆ ಬಲಿಷ್ಠ ಅಂತ ಗೊತ್ತಾಗತ್ತೆ. ಈಗ ಇಷ್ಟು ತಿಳ್ಕೊಳ್ಬೇಕು, ಈ ಕೋಶ ಅತ್ಯಂತ ಬಲಿಷ್ಠವಾಗಿದೆ. ಇನ್ನು ತತ್ಪೂರ್ವ ಕೋಶಂ ಅಭಿಪೂರ್ವ ವಿಜೃಂಭತೆ. ಇದನ್ನು ಹಿಂದೆ ಹೇಳಿದ್ದೇನೆ. ಹಿಂದಿನ ಕೋಶವನ್ನು ತುಂಬಿಕೊಂಡು ಅಭಿಪೂರ್ವ ಅಂದರೆ ವ್ಯಾಪಿಸಿಕೊಂಡು ತಾನು ವಿಜೃಂಭಿಸುತ್ತದೆ. ಅಂದರೆ ಹೇಗೆ? ಅದಕ್ಕಿಂತಲೂ ಅದು ಒಳಗಿದ್ದು ಅದರ ಆತ್ಮವಾಗಿ ಅಂದರೆ ಪ್ರಾಣಮಯವೂ ಕೆಲಸ ಮಾಡುವಂತೆ ಮಾಡುವುದು ಮನೋಮಯ. ಇಷ್ಟು ಈ ಶ್ಲೋಕದ ಅರ್ಥ. ಇನ್ನು ಈ ಮನೋಮಯದ ವ್ಯಾಪಾರವನ್ನು ಹೇಳ್ತಾರೆ, ಹೇಗೆ ಅದು ಅಸ್ತಿತ್ವವನ್ನು ಹೊಂದಿದೆ, ಹೇಗೆ ಕೆಲಸ ಮಾಡುತ್ತೆ ಅಂತ. 70ನೇ ಶ್ಲೋಕ. ಪಂಚೇಂದ್ರಿಯೈ ಪಂಚಭಿರೇವ ಹೋತೃಭಿಃ ಪ್ರಚೀಯಮಾನೋ ವಿಷಯಾಜ್ಯಧಾರಯ ಜಾಜ್ವಲ್ಯಮಾನೋ ಬಹುವಾಸನೇಂಧನೈಃ ಮನೋಮಯಾಗ್ನಿರ್ದಹತಿ ಪ್ರಪಂಚಂ. ನಾವು ಎಷ್ಟೆಲ್ಲ ಕಷ್ಟ ಅನುಭವಿಸ್ತೇವೆ ಅಂತ ಜೀವನದಲ್ಲಿ ಹೇಳ್ತಾ ಇರ್ತೇವೆ. ಕಷ್ಟ ಅನುಭವಿಸೋದು ಯಾರು? ನಾವಲ್ಲ, ಈ ಮನಸ್ಸು ನಮ್ಮನ್ನು ಕಷ್ಟವನ್ನು ಅನುಭವಿಸುವಂತೆ ಮಾಡುತ್ತೆ. ಕಷ್ಟ ಅಂದರೆ ನಾವು ಸುಡೋದು ಅಂತ ಹೇಳ್ಬೋದು. ಅಂದರೆ ಅಗ್ನಿ, ಒಂದು ಅಗ್ನಿ ಎಂಬಂತಹ ದೃಷ್ಟಾಂತವನ್ನು ಮನಸ್ಸಿಗೆ ಕೊಡುತ್ತಾರೆ. ಈ ಮನೋಮಯ ಕೋಶವೇ ದೊಡ್ಡ ಬೆಂಕಿ, ದೊಡ್ಡ ಅಗ್ನಿ. ಅಗ್ನಿ ಅಥವಾ ಯಾಗವನ್ನು ಮಾಡುವಂತಹ ಹೋಮದ ಕುಂಡ ಅಂತ ಇಟ್ಕೊಳ್ಳೋಣ. ಹೋಮದ ಕುಂಡದಲ್ಲಿ ಅಗ್ನಿ ಜ್ವಲಿಸುವಂತೆ ಮಾಡಲಿಕ್ಕೆ ಏನೇನು ಬೇಕು? ಹೋಮವನ್ನು ಮಾಡುವಂಥವರು ಬೇಕು, ಆಜ್ಯ ಅಂದರೆ ಆಹುತಿ ಬೇಕು, ತುಪ್ಪ ಬೇಕು, ಇನ್ನು ಇಂಧನ ಬೇಕು. ಕೇವಲ ತುಪ್ಪ ಇದ್ದರೆ ಉರಿಯೋದಿಲ್ಲ, ಅದಕ್ಕೆ ಕಟ್ಟಿಗೆ ಬೇಕು. ಆಗ ಬೆಂಕಿ ಚೆನ್ನಾಗಿ ಉರಿಯುತ್ತೆ, ಆಗ ಒಂದು ಹೋಮ ಆಗತ್ತೆ. ಹಾಗಾದರೆ ಈ ಮನೋಮಯವೆಂಬಂತಹ ಯಜ್ಞಕ್ಕೆ ಯಾರು ಹೋತೃಗಳು? ಹೋಮವನ್ನು ಮಾಡುವವರು ಯಾರು ಅಂದರೆ ಪಂಚೇಂದ್ರಿಯೈ ಪಂಚಭಿರೇವ ಹೋತೃಭಿಃ. ಹೋತೃಗಳು, ಹೋಮ ಮಾಡೋರು ಯಾರು ಅಂದರೆ 5 ಇಂದ್ರಿಯ. ಏನು ಮಾಡುತ್ತೆ? ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಅದನ್ನು ಹೇಳ್ತಾರೆ. ಆ ಹೋತೃಗಳು ಯಾವ ಹವನವನ್ನು ಮಾಡ್ತಾವೆ ಅಂದರೆ ಪ್ರಚೀಯಮಾನೋ ವಿಷಯಾಜ್ಯಧಾರಯ. ಆಜ್ಯಧಾರೆ ಯಾವುದು? ಕಣ್ಣಿನ ಆಜ್ಯಧಾರೆ ರೂಪ, ಕಿವಿಯ ಆಜ್ಯಧಾರೆ ಶಬ್ದ, ನಾಲಿಗೆಯ ಆಜ್ಯಧಾರೆ ರುಚಿ, ಚರ್ಮದ ಆಜ್ಯಧಾರೆ ಸ್ಪರ್ಶ. ಇದನ್ನೆಲ್ಲ ನೋಡಿದ್ದೇವೆ. ಯಾವುದು? 5 ದೃಷ್ಟಾಂತಗಳಿಂದ ಪಂಚ ಇಂದ್ರಿಯಗಳು ಹೇಗೆ ನಮ್ಮನ್ನು ನಾಶ ಮಾಡುತ್ತಾವೆ ಅಂತ ಆ ಸುಂದರವಾದ ದೃಷ್ಟಾಂತವನ್ನು ನೆನಪು ಮಾಡಿಕೊಳ್ಬೇಕು. ಅಂದರೆ ಇಲ್ಲಿ ವಿವಕ್ಷಿತವಾದ ಅರ್ಥವೇನು ಅಂದರೆ ಈ 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಈ ಒಂದು ಮನೋಮಯಕ್ಕೆ ಹೋತೃಗಳಾಗಿದ್ದಾವೆ. ಅಂದರೆ ಏನು ಮಾಡ್ತಾವೆ? ವಿಷಯಗಳನ್ನು ಕೊಡ್ತಾ ಇವೆ. ಆ ವಿಷಯಗಳೇ ಆಜ್ಯಧಾರೆ. ಹೇಗೆ? ಆಜ್ಯಧಾರೆ ಏನು ಮಾಡುತ್ತೆ? ಅಗ್ನಿಯನ್ನು ಇನ್ನೂ ಹೆಚ್ಚು ಉರಿಯುವಂತೆ ಮಾಡುತ್ತೆ. ಪ್ರಚೀಯಮಾನೋ ವಿಷಯಾಜ್ಯಧಾರೈಹಿ, ಮತ್ತೆ ಮತ್ತೆ ಉರಿಯುವಂತೆ ಮಾಡುತ್ತಾವೆ. ರೂಪವನ್ನು ನೋಡಿದಾಗ ಇನ್ನೂ ನೋಡಬೇಕು, ಶಬ್ದವನ್ನು ಕೇಳಿದಾಗ ಇನ್ನೂ ಕೇಳಬೇಕು. ಅಂದರೆ ಏನಾಗುತ್ತೆ? ಇನ್ನೂ ವಿಜೃಂಭತೆ, ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಸಂಸಾರ. ಇನ್ನು ಈ ರೀತಿಯಲ್ಲಿ ಆಗಲಿಕ್ಕೆ ಏನು ಕಾರಣ? ರೂಪವನ್ನೇ ನೋಡಬೇಕು, ಇಂತಹ ರೂಪವನ್ನು ನಾನು ಈ ವಯಸ್ಸಿಗೆ ನೋಡಬೇಕು ಅಂತೆಲ್ಲ ಅನಿಸುತ್ತೆ. ಏಕೆಂದರೆ ಯಾರೂ ಹೇಳ್ಕೊಡೋದು ಬೇಡ. 18 ವರ್ಷ ದಾಟಿದ ಮೇಲೆ
ಸ್ತ್ರೀ ಆದರೆ ಪುರುಷನನ್ನು, ಪುರುಷ ಆದರೆ ಸ್ತ್ರೀಯನ್ನು ನೋಡಬೇಕು ಅಂತ ಯಾರೂ ಪಾಠ ಮಾಡೋದು ಬೇಡ, ತನ್ನಿಂದ ತಾನೇ ಮಾಡುತ್ತೆ. ಇದು ಮೇಲಿನ ದೃಷ್ಟಾಂತ. ಇನ್ನು ಕೆಳಗಿನ ದೃಷ್ಟಾಂತ ನಾನು ಇದನ್ನು ಹೇಳ್ತಾನೆ ಇದ್ದೇನೆ. ಸಣ್ಣ ಮಗು ತಾನು ಹಠ ಮಾಡಿ ಆದರೂ ತಾಯಿಯಿಂದ ಬೇಕಾದದನ್ನು ಪಡೀಬೇಕು ಅಂತ ಅದಾಗೆ ಅಂದ್ಕೊಳುತ್ತೆ. ಅದಕ್ಕೆ ಯಾರೂ ಪಾಠ ಮಾಡಬೇಕು ಅಂತಿಲ್ಲ. ಹುಟ್ಟಿದ ಕರುವಿಗೆ ನಿನ್ನ ತಾಯಿಯ ಹಾಲನ್ನು ಕುಡಿ ಅಂತ ಹೇಳಬೇಕು ಅಂತಿಲ್ಲ, ಹಾಗೆ ಮಾಡುತ್ತೆ. ಹಾಗೆ ಮಾಡುತ್ತೆ ಅಂದರೆ ಏನು? ಅದು ವಾಸನೆ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು. ಆ ಕರ್ಮಗಳಿಗೆ ವೇದಾಂತದಲ್ಲಿ ವಾಸನೆ ಅಂತ ಶಬ್ದವಿದೆ, ಕನ್ನಡದ ವಾಸನೆಯಲ್ಲ. ಅದನ್ನು ಹೇಳ್ತಾರೆ, ಇದು ಹೀಗೀಗೇ ಮಾಡಬೇಕು. ರೂಪವನ್ನು ಕಣ್ಣು ನೋಡಬೇಕು ಅಂತ ಅಂದ್ಕೊಳ್ಳೋದು, ಶಬ್ದವನ್ನು ಕೇಳಬೇಕು ಕಿವಿ ಅಂತ ಅಂದುಕೊಳ್ಳೋದು. ಏಕಾಗಿ ಅಂದರೆ ಹಿಂದಿನ ಜನ್ಮದ ಕರ್ಮ. ಆ ಹಿಂದಿನ ಜನ್ಮ ಕರ್ಮವೇ ಇಂಧನ. ಅದನ್ನು ಹೇಳಿದ್ದಾರೆ. ಈ ರೀತಿಯಲ್ಲಿ ಮತ್ತೆ ಮತ್ತೆ ಆ ರೀತಿಯಲ್ಲಿ ಬೆಂಕಿ ಉರಿಯುವಂತೆ ಸಹಾಯ ಮಾಡುವಂತಹ ಇಂಧನ ಯಾವುದು ಅಂದರೆ ಬಹುವಾಸನೇಂಧನೈಹಿ. ಇಂಧನ ಯಾವುದು? ಹಿಂದಿನ ಜನ್ಮದ ಕರ್ಮಗಳು. ಕರ್ಮವನ್ನೇ ವಾಸನೆ ಅಂತ ಹೇಳ್ತೇವೆ. ಸಂಸ್ಕಾರ ಅಂತೂ ಇನ್ನೊಂದು ಶಬ್ದವಿದೆ. ಅವನವನ ಸಂಸ್ಕಾರಕ್ಕೆ ಅವನವನ ಪ್ರವೃತ್ತಿ ಅಂತ ನಾವು ಕನ್ನಡದಲ್ಲೂ ಹೇಳ್ತೇವೆ. ಆ ರೀತಿಯಲ್ಲಿ ಇರುವಂತಹ ಇಂಧನಗಳು ಈ ಮನೋಮಯವೆಂಬಂತಹ ಅಗ್ನಿಯನ್ನು ಉರಿಸಿ ಈ ಪ್ರಪಂಚವನ್ನೇ ಸುಟ್ಟು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚವನ್ನು ಸುಡುತ್ತೆ ಅಂದರೆ ಏನರ್ಥ? ಈ ಪ್ರಪಂಚದಲ್ಲಿರುವಂತಹ ನಮ್ಮನ್ನು ಬಂಧನದಲ್ಲಿ ಕಟ್ಟಿ ಹಾಕುವಂತೆ ಮಾಡುತ್ತೆ. ಇಷ್ಟು ಈ ಶ್ಲೋಕದ ಅರ್ಥ. ಮುಂದೆ 71ನೇ ಶ್ಲೋಕ. ನಹ್ಯಸ್ತ್ಯ ವಿದ್ಯಾ ಮನಸೋತಿರಿಕ್ತ ಮನೋಹ್ಯ ವಿದ್ಯಾ ಭವಬಂಧ ಹೇತು ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ ವಿಜೃಂಭತೆಸ್ಮಿನ್ ಸಕಲಂ ವಿಜೃಂಭತೆ. ಈ ಒಂದು ಶ್ಲೋಕಗಳಲ್ಲಿ ಅಂದರೆ 1, 2, 3 2 ಶ್ಲೋಕ. ಈಗ ಹಿಂದಿನ 2 ಶ್ಲೋಕಗಳಲ್ಲಿ ಯಾವ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿದರೋ ಈ ಅರ್ಥದ ವಿವರಣೆಯೇ ಮುಂದೆ ಬರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಅವಿದ್ಯೆ, ವಾಸನೆ, ಸಂಸ್ಕಾರ ಅಂತೆಲ್ಲ ಶಬ್ದಗಳಿದ್ದಾವಲ್ಲ, ಅದು ಮನಸ್ಸು ಬಿಟ್ಟರೆ ಬೇರೆ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಸಂಸಾರ ಇರೋದೆಲ್ಲಿ? ಅಜ್ಞಾನದಲ್ಲಿ. ಇದನ್ನು ನೋಡಿದ್ದೇವೆ ಹಿಂದೆ. ಕಾರಣ ಶರೀರ ಅಂದರೆ ಅಜ್ಞಾನ. ಆ ಕಾರಣ ಶರೀರವೇ ಈ ಸಂಸಾರಕ್ಕೆ ಕಾರಣ ಅಂತ ನೋಡಿದ್ದೇವೆ. ಹಾಗಾದರೆ ನಿಜವಾಗಿ ಅವಿದ್ಯೆಗೆ, ಅಜ್ಞಾನಕ್ಕೆ ಕಾರಣ ಶರೀರ ಮೂಲವಾದರೂ ಕೂಡ ಆ ಕಾರಣ ಶರೀರ ಯಾರನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುತ್ತೆ ಅಂತ ಪ್ರಶ್ನೆ. ಆ ಕಾರಣ ಶರೀರ ಹಾಗೆ ಇದ್ರೆ ಏನು ಮಾಡೋದಿಲ್ಲ. ಅದಕ್ಕೆ ಏನಾದರೂ ಒಂದು ಉಪಾಧಿ ಬೇಕು. ಏನಾದರೂ ಸೇರಿಕೊಂಡ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಬೆಂಕಿ ಹಾಗೆ ಇರೋದೇ ಇಲ್ಲ. ಅದು ಏನೋ ಒಂದು ಇಂಧನ ಇದ್ದರೆ ಮಾತ್ರ, ಆಶ್ರಯ ಇದ್ದರೆ ಮಾತ್ರ ಅದು ಸುಡುತ್ತೆ. ಹಾಗೆ ಈ ಮನಸ್ಸೇ ಅವಿದ್ಯೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದರ ವಿವರಣೆಯೇ ಮುಂದೆ ಬರುತ್ತೆ. ನಹ್ಯಸ್ತ್ಯ ವಿದ್ಯಾ ಮನಸೋತಿರಿಕ್ತ. ಮನಸ್ಸಿಗಿಂತಲೂ ಅತಿರಿಕ್ತವಾದಂತಹ ಅವಿದ್ಯೆ ಹೇಳೋದೇ ಇಲ್ಲ. ಅವಿದ್ಯೆ ಅಂದರೆ ಮನಸ್ಸು ಅಂತ ಹೇಳ್ತಿದ್ದಾರೆ. ಮನಸ್ಸೇ ಅವಿದ್ಯೆ. ಮತ್ತೆ ಮನೋಹ್ಯ ವಿದ್ಯಾ ಭವಬಂಧ ಹೇತು. ಈ ಬಂಧನಕ್ಕೆ ಕಾರಣವಾದದ್ದು ಮನಸ್ಸೇ. ಪ್ರಸಿದ್ಧವಾದ ಶ್ಲೋಕ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಇದರ ವಿವರಣೆಯೇ ಈ ಗ್ರಂಥ ಭಾಗ. ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ. ಆ ಮನಸ್ಸೇ ಇಲ್ಲ ಅಂದರೆ ಪ್ರಪಂಚವೇ ಇಲ್ಲ. ಮನಸ್ಸಿದ್ರೆ ವಿಜೃಂಭತೆಸ್ಮಿನ್ ಸಕಲಂ ವಿಜೃಂಭತೆ. ಮನಸ್ಸಿದ್ರೆ ಎಲ್ಲವೂ ವಿಜೃಂಭತೆ, ಎಲ್ಲವೂ ಕಾಣುತ್ತೆ. ಅದಕ್ಕೆ ಒಂದು ವಾದವಿದೆ, ದೃಷ್ಟಿ ಸೃಷ್ಟಿವಾದ ಅಂತ. ಅಂದರೆ ಏನು? ಇದು ವೇದಾಂತದಲ್ಲಿ ಒಂದು ಪ್ರಸಿದ್ಧವಾದಂತಹ ಉದಾಹರಣೆ. ನಾವು ಏನು ನೋಡೋದು ಅಂದರೆ ಏನು? ಅಲ್ಲಿ ಕಾಣೋದು ಅಂತ. ನೋಡಿದ್ದಕ್ಕೆ ಕಾಣುತ್ತೆ. ದೃಷ್ಟ ಸೃಷ್ಟ. ನೋಡಿದರೆ ಅದಿದೆ, ನೋಡದೇ ಇದ್ದರೆ ಇಲ್ಲ. ಈಗ ನಾವು ಕಾಣ್ತಾ ಇದೆ, ನಮ್ಮ ಎದುರಿಗೆ ಮೊಬೈಲೋ ಇನ್ನೇನೋ ಪುಸ್ತಕವೋ ಎಲ್ಲ ಕಾಣ್ತಾ ಇದೆ. ಏಕೆ ಕಾಣ್ತಾ ಇದೆ? ನೀನು ನೋಡಿದ್ದಕ್ಕೆ ಕಾಣ್ತಾ ಇದೆ. ಹಾಗೆ ಮನಸ್ಸು ಇದ್ದರೆ ಈ ಪ್ರಪಂಚ ಇದೆ, ಮನಸ್ಸು ಇಲ್ಲದೇ ಇದ್ದರೆ ಪ್ರಪಂಚವೇ ಇಲ್ಲ. ಪ್ರಾಕ್ಟಿಕಲ್ ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ವೇದಾಂತವನ್ನು ಅನುಸಂಧಾನ ಮಾಡಬೇಕು,
ಹೇಗೆ ವೇದಾಂತವನ್ನು ಅರ್ಥಗೊಳ್ಳಬೇಕು ಅಂತ. ಶೂನ್ಯೇ ಸೃಜತಿ ಸ್ವಶಕ್ತ್ಯ ಭೋಕ್ತ್ರಾದಿ ವಿಶ್ವಂ ಮನಯೇವ ಸರ್ವಂ ತಥೈವ ಜಾಗೃತ್ಯಪಿ ನೋ ವಿಶೇಷಃ ತತ್ಸರ್ವಮೇ ತನ್ಮನಸೋ ವಿಜೃಂಭಣಂ. ಏನು ಹೇಳ್ತಾ ಇದ್ದಾರೆ? ಇದು ಹೇಗೆ ಅಂತ ತೋರಿಸ್ಕೊಡ್ತಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಮನಸ್ಸಿದ್ರೆ ಪ್ರಪಂಚ ಇದೆ, ಮನಸ್ಸಿಲ್ಲದೆ ಇದ್ದರೆ ಪ್ರಪಂಚ ಇಲ್ಲ. ಅರ್ಥ ಆಗಿಲ್ಲ ಸ್ವಾಮಿ, ಅರ್ಥ ಮಾಡಿ, ಅರ್ಥ ಮಾಡಿಸ್ತೇನೆ. ಹೇಗೆ ಅಂತ ಹೇಳ್ತಾರೆ ಶಂಕರರು. ಸ್ವಪ್ನೇರ್ಥ ಶೂನ್ಯೇ ಸೃಜತಿ ಸ್ವಶಕ್ತ್ಯ. ಸ್ವಪ್ನವನ್ನು ಕಾಣ್ತೇವೆ, ಸ್ವಪ್ನದಲ್ಲಿ ಏನಿದೆ? ಏನೂ ಇಲ್ಲ. ಅರ್ಥಶೂನ್ಯೇ, ನಾವು ರಥವನ್ನು ನೋಡ್ತೇವೆ, ವಾಹನವನ್ನು ನೋಡ್ತೇವೆ, ವಿಮಾನಲ್ಲಿ ಹೋಗ್ತೇವೆ, ಏನೆಲ್ಲ ನೋಡ್ತೇವೆ, ಏನಾದರೂ ಇದೆಯಾ ಅಲ್ಲಿ ಅಂದರೆ ಏನೂ ಇಲ್ಲ. ಆದರೆ ಎಲ್ಲವೂ ಇದ್ದಂತೆ ತೋರುತ್ತೆ, ತಾನು ತೋರುತ್ತೆ, ತಾನೇ ಅನುಭವಿಸುತ್ತೆ. ಯಾವುದು? ಮನಸ್ಸು. ಅದಕ್ಕೆ ಹೇಳ್ತಾರೆ, ಸ್ವಪ್ನದಲ್ಲಿ ಇಲ್ಲದೇ ಇದ್ದರೂ ಹೇಗೆ ಎಲ್ಲವನ್ನೂ ತೋರಿಸುತ್ತೋ ಮನಸ್ಸು, ಸ್ವಪ್ನೇರ್ಥ ಶೂನ್ಯೇ ಸೃಜತಿ ಸ್ವಶಕ್ತ್ಯ ಭೋಕ್ತ್ರಾದಿ ವಿಶ್ವಂ ಮನಯೇವ ಸರ್ವಂ. ಭೋಕ್ತ್ರಾದಿ ಅಂದರೆ ತಾನೇ ನೋಡ್ತೇನೆ, ನೋಡೋದು ಅದೇ ಅದೇ ಆ ರೀತಿಯಲ್ಲಿ ಆಗಿ ನೋಡುತ್ತೆ. ಏನೂ ಇಲ್ಲ ಅಲ್ಲಿ, ಉಪಕರಣಗಳೇ ಇಲ್ಲ. ಹಾಗೆಯೇ ಜಾಗೃತ ಅವಸ್ಥೆಯಲ್ಲೂ ಅಷ್ಟೇ. ತಥೈವ ಜಾಗೃತ್ಯಪಿನೋ ವಿಶೇಷಃ. ಅಲ್ಲಿ ಹೇಗೋ ಇಲ್ಲೂ ಹಾಗೆ. ನಿಜವಾಗಿ ನೋಡಿದರೆ ಬ್ರಹ್ಮಾತಿರಿಕ್ತವಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಎಲ್ಲವೂ ಬ್ರಹ್ಮ ವಿವರ್ತವಾದದ್ದೇ. ಹೇಗೆ ಮನೋವಿವರ್ತವಾದದ್ದು ಕನಸಿನ ಪ್ರಪಂಚವೋ ಹಾಗೇ ಬ್ರಹ್ಮವಿವರ್ತವಾದದ್ದು ಈ ಪ್ರಪಂಚ. ಈ ಬ್ರಹ್ಮವಿವರ್ತವಾದ ಪ್ರಪಂಚವನ್ನು ಮನಸ್ಸು ಆ ರೀತಿಯಲ್ಲಿ ಕ್ಯಾಚ್ ಮಾಡುತ್ತೆ. ತಥೈವ ಜಾಗೃತ್ಯಪಿನೋ ವಿಶೇಷಃ ತತ್ಸರ್ವಮೇತನ್ ಮನಸೋ ವಿಜೃಂಭಣಂ. ಇವೆಲ್ಲವೂ ಮನಸ್ಸಿನ ವಿಕಾರ. ಅಂದರೆ ಹೇಗೆ? ಹಿಂದೆ ಹೇಳಿದ್ದೇವಲ್ಲ, ಮನಸ್ಸು ಇದನ್ನು ನೋಡಿದಾಗ ನೀವು ಪುಸ್ತಕ ಅಂತ ಹೇಳು, ಇದಕ್ಕೊಂದು ಈ ರೀತಿ ಆಕಾರ ಅಂತ ಮನಸ್ಸು ಹೇಳುತ್ತೆ. ಹಾಗೆ ಅದು ಕೆಲಸ ಮಾಡುತ್ತೆ. ಆ ರೀತಿ ಪ್ರಪಂಚ ನಡ್ಕೊಂಡು ಬರ್ತಾ ಇದೆ. ಹೊರತು ಅದಕ್ಕಿಂತಲೂ ಬೇರೆಯಾದಂತಹ ಪ್ರಪಂಚ ಇಲ್ಲ. ಹೇಗೆ ಕನಸಿನಲ್ಲಿ ನಿಜವಾದ ಪ್ರಪಂಚವಿಲ್ಲವೋ ಹಾಗೆ ಈ ಪ್ರಪಂಚ ನಿಜವಾಗಿ ಇಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಇದನ್ನೇ ಮತ್ತೆ ದೃಢ ಮಾಡ್ತಾರೆ. ಹೇಗೆ? ಸುಷುಪ್ತಿ ಕಾಲೇ ಮನಸಿ ಪ್ರಲೀನೆ ನೈವಾಸ್ತಿ ಕಿಂಚಿತ್ ಸಕಲ ಪ್ರಸಿದ್ಧೇ ಅತೋ ಮನಃ ಕಲ್ಪಿತ ಏವ ಪುಂಸಃ ಸಂಸಾರ ಏತಸ್ಯ ನ ವಸ್ತುತೋಪಿ. ಸುಮ್ಮನೆ ನಾವು ಹೇಳ್ತಾ ಇರೋದಿಲ್ಲ. ವೇದಾಂತದಲ್ಲಿ ನಮ್ಮ ಅನುಭವವನ್ನೇ ನಾವು ಈ ವೇದಾಂತ ಎಂಬಂತಹ ಶಾಸ್ತ್ರದಲ್ಲಿ ಹೊರೆ ಹಚ್ಚಿ ಪರೀಕ್ಷೆಯನ್ನು ಮಾಡಿಕೊಳ್ತಿದ್ದೇವೆ. ಹೇಗೆ ಅದರ ಪರೀಕ್ಷೆ? ನಾನು ಏನು ಹೇಳಿದನೋ ಅಂದರೆ ಗ್ರಂಥದಲ್ಲಿ ಹೇಳ್ತಿರೋದು, ನಾನು ಹೇಳ್ತಿರೋದಲ್ಲ. ಈ ಮನಸ್ಸೇ ಈ ಪ್ರಪಂಚಕ್ಕೂ ಪ್ರಪಂಚ ಲಯಕ್ಕೂ ಕಾರಣ. ಅದು ಇದ್ದರೆ ಪ್ರಪಂಚ, ಅದು ಇಲ್ಲದೆ ಇದ್ದರೆ ಪ್ರಪಂಚ ಇಲ್ಲ ಅಂತ ಹೇಳಿದ್ದೇವಲ್ಲ. ಅದು ಹೇಗೆ? ನಮ್ಮ ಅನುಭವಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇವೆ. ಸುಷುಪ್ತಿ ಕಾಲೇ ಮನಸ್ಸಿ ಪ್ರಳೀನೆ. ಗಾಢವಾದ ನಿದ್ದೆ ಬರುತ್ತಲ್ಲ, ಏನೂ ಗೊತ್ತಾಗಿಲ್ಲ ಅಂತ ಹೇಳ್ತೇವಲ್ಲ, ಆಗ ಅಲ್ಲಿ ಮನಸ್ಸಿಲ್ಲ. ಮನಸ್ಸಿಲ್ಲದೆ ಇರೋದ್ರಿಂದಲೇ ಏನೂ ಗೊತ್ತಾಗಿಲ್ಲ. ಸುಷುಪ್ತಿ ಕಾಲೇ ಮನಸ್ಸಿ ಪ್ರಳೀನೆ ನೈವಾಸ್ತಿ ಕಿಂಚಿತ್ ಸಕಲ ಪ್ರಸಿದ್ಧೇ. ಎಲ್ಲರಿಗೂ ಗೊತ್ತಿದೆ. ಏನಾಯಿತು ಅಂತ ಗೊತ್ತಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದೆ, ಪಕ್ಕದ ಮನೇಲಿ ಕಳ್ತನ ಆದರೂ ಗೊತ್ತಾಗೋದಿಲ್ಲ, ಏನಾದರೂ ಗೊತ್ತಾಗೋದಿಲ್ಲ, ತಾನು ಮಲಗಿದ್ದೂ ಗೊತ್ತಿಲ್ಲ, ತನ್ನ ಪಕ್ಕದಲ್ಲಿ ಹೆಂಡತಿ ಇರೋದು, ಮಕ್ಕಳಿರೋದು, ಬಂಗಾರ ಇರೋದು, ಆಸ್ತಿ ಇರೋದು ಏನೂ ಗೊತ್ತಿಲ್ಲ. ಏಕೆ? ಮನಸ್ಸು ಇಲ್ಲ. ಇನ್ನು ಮನಸ್ಸು ಬಂತು ಅಂದರೆ ಎಲ್ಲ ಬಂತು. ಆದ್ದರಿಂದ ಅಥೋ ಮನಃ ಕಲ್ಪಿತ ಏವ ಪುಂಸಃ. ಈ ಸಂಸಾರ ಮನಸ್ಸಿನಿಂದ ಕಲ್ಪಿಸಲ್ಪಟ್ಟಿದ್ದು. ಏಕೆ? ಎಲ್ಲ ಸ್ತ್ರೀಯರಿರ್ತಾರೆ, ಆದರೆ ನಾವು ಮದುವೆ ಆದಮೇಲೆ ಇವಳು ನನ್ನ ಹೆಂಡತಿ ಅಂತ ಕಲ್ಪನೆ ಮಾಡ್ಕೊಳ್ತೇವೆ. ಎಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದು? ಮನಸ್ಸಿನಲ್ಲಿ ಅಲ್ವಾ? ಸಂಸಾರ ಏತಸ್ಯ ನವಸ್ತುತೋ ಅಸ್ತಿ. ಬಂಗಾರ ನೋಡಿಕೊಂಡು ಇದು ನನಗೆ ಅಲಂಕಾರಕ್ಕೆ ಅನುಕೂಲ ಅಂತ ಅನ್ಕೊಳ್ಳೋದು ನಾವು. ಅದೇನು ಅಲಂಕಾರ ಮಾಡೋದಿಲ್ಲ. ಇನ್ನು ಬೇರೆ ಏನೋ ಮಾಡೋದಿಲ್ಲ, ನಾವು ಅನ್ಕೊಳ್ಳೋದು. ಅಂದರೆ ಸಂಸಾರ ಅಂದರೆ ಮನಸ್ಸಿನಲ್ಲಿ ಅಂದುಕೊಳ್ಳೋದು. ಅಥೋ ಮನಃ ಕಲ್ಪಿತ ಏವ ಪುಂಸಃ. ಮನಸ್ಸಿನಲ್ಲಿ ಕಲ್ಪನೆ ಮಾಡುವುದು ಸಂಸಾರ. ಸಂಸಾರ ಏತಸ್ಯ ನ ವಸ್ತುತೋಸ್ತಿ. ವಸ್ತುತಃ ನೋಡಿದರೆ ಸಂಸಾರವೇ ಇಲ್ಲ. ಏನು ಹೇಳ್ತೀರಪ್ಪ ನೀವು? ಇನ್ನೂ ಅರ್ಥ ಮಾಡಿಸ್ತೀವಿ, ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ವಿವರಣೆ ಮಾಡ್ತೇವೆ. 74ನೇ ಶ್ಲೋಕದಲ್ಲಿ ಈ ಮನಸ್ಸು ಸಂಸಾರವನ್ನು ತರುತ್ತೆ, ಸಂಸಾರವನ್ನು ನಾಶವನ್ನು ಮಾಡುತ್ತೆ. ಹೇಗೆ? ವಾಯುನಾ ನೀಯತೆ ಮೇಘ
ಪುನಸ್ತೇನೈವ ನೀಯತೆ ಮನಸ ಕಲ್ಪ್ಯತೆ ಬಂಧೋ ಮೋಕ್ಷಸ್ತೇನೈವ ಕಲ್ಪತೆ. ಮನಸ್ಸಿಗೆ ಈ ರೀತಿ ತುಂಬ ಬೈಬೇಡ ನೀನು. ಏಕೆ ಬೈಬೇಡ? ಅದು ಹೇಗೆ ಕೆಟ್ಟದ್ದೋ ಹಾಗೇ ಒಳ್ಳೆಯದ್ದೂ ಕೂಡ. ಕೆಟ್ಟದ್ದು ಆಗೋದು ಯಾವಾಗ? ಕೆಟ್ಟವರ ಸಹವಾಸ ಮಾಡಿದಾಗ. ಒಳ್ಳೆಯದು ಆಗೋದು ಯಾವಾಗ? ಒಳ್ಳೆಯವರ ಸಹವಾಸ ಮಾಡಿದಾಗ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂದರೆ ರಜಸ್ಸು ಮತ್ತು ತಮಸ್ಸಿನ ಗುಣದಿಂದ ಕೂಡಿದ್ದು ಕೆಟ್ಟ ಮನಸ್ಸು ಬಂಧನಕ್ಕೂ, ಸತ್ವದಿಂದ ಶುದ್ಧವಾದ ಮನಸ್ಸು ಮೋಕ್ಷಕ್ಕೂ ಕಾರಣ ಎಂಬಂತಹ ವಿವರಣೆ ಸಂಪೂರ್ಣವಾಗಿ ಈ 17 ಶ್ಲೋಕ ಮುಗಿಯುವವರೆಗೂ ಬರುತ್ತೆ. ಅದಕ್ಕೆ ಉಪಕ್ರಮಣ ಹೇಗೆ? ಒಂದು ಉದಾಹರಣೆಯನ್ನು ಹೇಳಿ ಮುಂದೆ ಹೋಗ್ತೇನೆ. ಮನಸ್ಸು ಅಂದರೆ ಒಂದು ಉದಾಹರಣೆ ಕೊಡಿ ಅಂದರೆ, ಮನಸ್ಸು ಅಂದರೆ ಒಂದು ಕೀಲಿ ಕೈ, ಬೀಗ ಅಂತ ಹೇಳ್ಬೋದು. ಬಾಗಿಲಿಗೆ ನಾವು ಲಾಕ್ ಮಾಡ್ತೇವೆ ಪ್ರತಿನಿತ್ಯ. ಆಫೀಸಿಗೆ ಹೋಗಬೇಕು ಅಂದರೆ ಲಾಕ್ ಮಾಡ್ತೇವೆ, ಮನೆಗೆ ಬಂದಮೇಲೆ ಲಾಕ್ ತೆಗಿತೇವೆ. ಲಾಕ್ ತೆಗಿಯೋಕೆ ಒಂದು ಬೀಗದ ಕೈ, ಲಾಕ್ ಮಾಡಲಿಕ್ಕೆ ಒಂದು ಬೀಗದ ಕೈ ಅಂತ ಎರಡು ಇದೆಯಾ ಸಪ್ರೇಟಾಗಿ? ಇಲ್ಲ ತಾನೇ, ಇರೋದು ಒಂದೇ. ಅದನ್ನು ರೈಟ್ ತಿರ್ಸಿದ್ರೆ ಲಾಕ್ ಆಗತ್ತೆ, ಲೆಫ್ಟ್ ತಿರ್ಸಿದ್ರೆ ಲಾಕ್ ಓಪನ್ ಆಗತ್ತೆ. ಇರೋದು ಒಂದು, ಬಂಧನವನ್ನೂ ಉಂಟು ಮಾಡುತ್ತೆ, ಬಾಗಿಲನ್ನು ಲಾಕ್ ಮಾಡುತ್ತೆ ಮತ್ತು ಅನ್ಲಾಕ್ ಮಾಡುತ್ತೆ. ಇಷ್ಟು ಸುಲಭ ಇದೆ ವೇದಾಂತ. ಮನಸ್ಸು ಅಂದ್ರೆ ಅಷ್ಟೇ, ಒಂದು ಕಡೆ ತಿರ್ಸಿದ್ರೆ ಲಾಕ್ ಆಗುತ್ತೆ, ಇನ್ನೊಂದು ಕಡೆ ತಿರ್ಸಿದ್ರೆ ಅನ್ಲಾಕ್ ಆಗುತ್ತೆ. ಒಂದು ಕಡೆ ತಿರ್ಸಿದ್ರೆ ಬಂಧನ, ಇನ್ನೊಂದು ಕಡೆ ತಿರ್ಸಿದ್ರೆ ಮೋಕ್ಷ. ಹೇಳೋದು ಇಷ್ಟು ಸುಲಭ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅರ್ಥ ಮಾಡಿಸ್ಲಿಕ್ಕೆ ವಿವೇಕ ಚೂಡಾಮಣಿ. ಅದಕ್ಕೆ ಒಂದು ದೃಷ್ಟಾಂತ. ಏನು ದೃಷ್ಟಾಂತ? ನಾವು ಮೇಘಗಳನ್ನು ನೋಡ್ತೇವೆ, ಮೋಡವನ್ನು ನೋಡ್ತೇವೆ. ಮೋಡವನ್ನು ತರೋದು ಯಾವುದು? ವಾಯುಭಾರ ಕುಸಿತ ಅಂತ ಹೇಳ್ತೇವೆ. ವಾಯು ಆ ರೀತಿಯಲ್ಲಿ ಬಂದು ಮೇಘಗಳನ್ನು ತೆಗೆದುಕೊಂಡು ಬರುತ್ತೆ. ಕರ್ಕೊಂಡು ಬಂದಿದ್ದು ಯಾರು? ವಾಯು. ಮತ್ತೆ ಎಲ್ಲೋ ಓಡಿ ಹೋಗುತ್ತೆ ಮೋಡ. ಕರ್ಕೊಂಡು ಬಂದಿದ್ದು ಯಾರು? ಕಳಿಸಿದ್ದು ಯಾರು ಅಂತ ಕೇಳಿದರೆ, ಯಾರು ಕರ್ಕೊಂಡು ಬಂದರೋ ಅವರೇ ಕಳಿಸಿದ್ದು. ಅಂದರೆ ವಾಯುನಾನೀಯತೆ, ವಾಯು ಮೋಡವನ್ನು ಆನೀಯತೆ ತೆಗೆದುಕೊಂಡು ಬರುತ್ತೆ. ಪುನಃ ತೇನೈವ ನೀಯತೆ, ಅದೇ ತೆಗೆದುಕೊಂಡು ಹೋಯಿತು. ಹೀಗೆ ಮನಃ ಕಲ್ಪ್ಯತೆ ಬಂಧೋ, ಈ ಮನಸ್ಸ ಕಲ್ಪ್ಯತೆ, ಮನಸ್ಸಿನಿಂದ ಬಂಧನ ಕಲ್ಪನೆ. ಸಂಸಾರ ಕಲ್ಪನೆ ಮಾಡಿಕೊಂಡಾಗ, ಈಗ ಸಂಸಾರ ನನಗೆ ಇಂತಹ ಬಂಧನವನ್ನು ಉಂಟು ಮಾಡಿದೆ ಅಂತ ಕಲ್ಪನೆ ಮಾಡಿಕೊಂಡಾಗ ಅದು ಬಂಧನಕ್ಕೆ ಉಂಟಾಗತ್ತೆ. ಇನ್ನು ಇಲ್ಲ, ಇದು ಏನೂ ನನಗೆ ಕಷ್ಟ ಕೊಡ್ತಾ ಇಲ್ಲ, ಇಲ್ಲಿರೋದು ಯಾವುದೂ ಪಾರಮಾರ್ಥಿಕವಾದಂಥದ್ದು ಅಲ್ಲ ಅಂತ ನಿಶ್ಚಯವಾದ ಮನಸ್ಸು ಬಂದರೆ ಅದೇ ಮೋಕ್ಷ. ಮೋಕ್ಷ ಅಂದರೆ ಆ ಮನಸ್ಸಿನ ಆ ಒಂದು ಸ್ಥಿತಿ ಅಂತ ಕೆಲವೊಂದು ವಿವರಣೆ ಇದೆ. ಆದರೆ ಅದನ್ನು ನಾವು ಸಂಪೂರ್ಣವಾಗಿ ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಮನಸ್ಸಿನ ಕಲ್ಪನೆಯ ಆತ್ಮವಸ್ತು ಅಲ್ಲ, ಅದಕ್ಕಿಂತಲೂ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವಂತಹ ವಸ್ತುವಿದೆ. ಅಂದರೆ ಅದು ಹೆಲ್ಪ್ ಮಾಡುತ್ತೆ. ಮನಸ್ಸು ಆತ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲ ಮಾಡುತ್ತೆ. ಆದ್ದರಿಂದಲೇ ಮನಸ್ಸೈವೇದ ಮಾಪ್ತವ್ಯಂ, ಮನಸ್ಸಿನಿಂದಲೇ ಆತ್ಮನನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ದೆ. ಈಗ ಹಿಂದೆ ಹೇಳಿದ ದೃಷ್ಟಾಂತವನ್ನು ನಾವು ಹೇಗೆ ಅಪ್ಲೈ ಮಾಡ್ಕೊಳ್ತೇವೆ ಅಂತ ಹೇಳ್ತಾ ಇದೆ. ಅಂದರೆ ಅಪ್ಲೈ ಮಾಡ್ಕೊಳ್ಳೋದು ಅಂದ್ರೆ ಏನು? ಬಂಧನ ಮಾಡ್ಕೊಳ್ಳೋದು, ಬಂಧನ ತೆಗೆಯೋದು. ಹೇಗಿದ್ದರೆ ಬಂಧನ ಆಗತ್ತೆ, ಹೇಗೆ ಅದನ್ನು ಬಿಟ್ಟು ಹಾಕಿದರೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ 75ನೇ ಶ್ಲೋಕ. ದೇಹಾದಿ ಸರ್ವ ವಿಷಯೇ ಪರಿಕಲ್ಪ್ಯ ರಾಗಂ ಬಧ್ನಾತಿ ತೇನ ಪುರುಷಂ ಪಶುವದ್ಗುಣೇನ ವೈರಸ್ಯ ಮತ್ರ ವಿಷವತ್ ಸುವಿಧಾಯ ಪಶ್ಚಾತ್ ಏನಂ ವಿಮೋಚಯತಿ ತನ್ಮನಜೇವ ಬಂಧಾತ್. ಈ ದೇಹಾದಿಗಳಲ್ಲಿ, ದೇಹಾದಿ ಸರ್ವ ವಿಷಯೇ ರಾಗಂ ಅಂದರೆ ಆಸಕ್ತಿ, ಇಂಟ್ರೆಸ್ಟ್. ದೇಹಾದಿಗಳಲ್ಲಿ ನಾವು ರಾಗವನ್ನು, ಬಯಕೆಯನ್ನು, ಹಿಂದೆ ಹೇಳಿದಂತೆ ಬೇಕು ಬೇಕು ಎಂಬುದನ್ನು ಮನಸ್ಸು ತಂದು ಒಡ್ಡಿ ಬದ್ನಾತಿ ಕಟ್ಟಿ ಹಾಕಿ ಬಿಡುತ್ತೆ. ರಾಗ ಕಟ್ಟಿ ಹಾಕಿ ಬಿಡುತ್ತೆ, ವೈರಾಗ್ಯ ಬಿಡಿಸಿಬಿಡುತ್ತೆ. ಇಷ್ಟೇ ವ್ಯತ್ಯಾಸ. ರಾಗ ವೈರಾಗ್ಯ, ತುಂಬ ವ್ಯತ್ಯಾಸ ಇಲ್ಲ ಅದಕ್ಕೆ. ಹೇಗೆ ಅಂತ ಹೇಳ್ತಾರೆ, ಪಶುವದ್ಗುಣೇನ, ಒಂದು ಪಶುವನ್ನು ಹಗ್ಗದಿಂದ ಕಟ್ಟಿಬಿಡ್ತೇವೆ. ಮುಂದೆ ಅದೇ ಹಗ್ಗ, ಅದನ್ನು ಬಿಡೋದಕ್ಕೂ ಅದೇ ಹಗ್ಗ. ಕಟ್ಟೋಕೆ ಒಂದು ಹಗ್ಗ, ಪಶುವನ್ನು ಬಿಡೋದು ಮತ್ತೊಂದು ಹಗ್ಗದಲ್ಲಿ ಅಂತಲ್ಲ. ಹಾಗೆ ಈ ವಿಷಯಗಳೇ ಮತ್ತೆ ಅವನನ್ನು ವೈರಾಗ್ಯಕ್ಕೆ ತಂದು ಒಡ್ಡತ್ತೆ. ಹೇಗೆ ಅಂತ ನಾವು ನೋಡೋಣ. ಒಂದು ವಿಷಯವನ್ನೇ
ಒಂದು ವಸ್ತುವನ್ನು ಇಷ್ಟ ಅಂತ ತಿಂದು ಇದ್ದರೆ ಅದರಲ್ಲೇ ವೈರಾಗ್ಯ ಬಂದುಬಿಡುತ್ತೆ, ಬೇಡ ಅಂತ ಅನ್ಸತ್ತೆ. ಅತಿಯಾದಾಗ ಒಂದು ವಸ್ತುವನ್ನು ನೋಡ್ತಾ ಇದ್ದಾಗ ಸಾಕು ಅನ್ಸತ್ತೆ, ಒಂದು ಹಾಡನ್ನು ಕೇಳಿದಾಗ ಸಾಕು ಅನ್ಸತ್ತೆ, ಬೇಕೂ ಹೇಳೋದೇ ಸಾಕು ಅನ್ಸತ್ತೆ ಅಂತ. ವಿಷಯಗಳು ಯಾವಾಗ ನಮಗೆ ಸಾಕು ಅನ್ಸತ್ತೋ ಆಗ ಅದರಲ್ಲಿ ವೈರಾಗ್ಯ ಬಂತು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ವಿಷಯತ್ ಸುವಿಧಾಯ ಪಶ್ಚಾತ್ ವೈರಸ್ಯಂ. ವೈರಸ್ಯಂ ಅಂದರೆ ವೈರಾಗ್ಯ ಭಾವವನ್ನು ಅತ್ರ ಇಲ್ಲಿ ಇವನಲ್ಲಿ ಉಂಟು ಮಾಡ್ತಾವೆ. ವಿಷಯಗಳೇ ಮೊದಲು ಇವನಲ್ಲಿ ರಾಗಕ್ಕೆ ಕಾರಣವಾಗಿ ಆ ವಿಷಯಗಳೇ ಇವನಿಗೆ ವೈರಾಗ್ಯವನ್ನು ಉಂಟು ಮಾಡುತ್ತವೆ. ಮನಸ್ಸಿದ್ದಾಗ ಬೇಕು ಅಂತಿದ್ದಾಗ ಅವನಿಗೆ ಬಂಧನ, ಬೇಡ ಅಂದಾಗ ವೈರಾಗ್ಯ. ವಿಷವತ್ ಸುವಿಧಾಯ ಪಶ್ಚಾತ್ ಏನಂ ವಿಮೋಚಯತಿ ತನ್ಮನ ಏವ ಬಂಧಾತ್. ಇವನನ್ನು ಬಿಡುಗಡೆ ಮಾಡಿಬಿಡತ್ತೆ. ಹಗ್ಗ ಪಶುವನ್ನು ಬೇಕು ಅಂದಾಗ ಕಟ್ಟುತ್ತೆ, ಬೇಡ ಅಂದರೆ ಬಿಚ್ಚಾಕತ್ತೆ. ಮನಸ್ಸು ರಾಗವನ್ನು ಇಟ್ಕೊಂಡಾಗ ಇವನನ್ನು ಬಂಧಿಸುತ್ತೆ, ಇವನಿಗೆ ವೈರಾಗ್ಯ ಬಂದಾಗ ಇವನನ್ನು ಬಿಡಿಸಿಬಿಡುತ್ತೆ. ಆದ್ದರಿಂದ ಏನು ಹೇಳಬೇಕು? ಈ ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ವಿಷಯಾಸಕ್ತವಾದ ಮನಸ್ಸು ಬಂಧನಕ್ಕೂ, ನಿರ್ವಿಷಯವಾದಂಥ ಮನಸ್ಸು ಮುಕ್ತಿಗೂ ಕಾರಣ. ಪ್ರಸಿದ್ಧವಾದ ಶ್ಲೋಕದ ಅನುವಾದ ಮುಂದೆ. ತಸ್ಮಾನ್ ಮನಃ ಕಾರಣಮಸ್ಯ ಜಂತೋ ಬಂಧಸ್ಯ ಮೋಕ್ಷಸ್ಯ ಚ ವಾ ವಿಧಾನೆ ಬಂಧಸ್ಯ ಹೇತು ಮಲಿನಂ ರಜೋಗುಣೈ ಮೋಕ್ಷಸ್ಯ ಹೇತು ವಿರಜಸ್ತಮರ್ಕಂ. ಈ ಶ್ಲೋಕದ ವಿವರಣೆ ಗತಪ್ರಾಯವಾಗಿ ಮಾಡಿ ಆಗಿದೆ. ಹೇಗೆ? ಆದ್ದರಿಂದ ಮನಃ ಏವ, ಮನಸ್ಸೇ ಈ ಮನುಷ್ಯರಿಗೆ ಬಂಧನಕ್ಕೂ ಬಂಧಸ್ಯ ಮೋಕ್ಷಸ್ಯ ವಾ ವಿಧಾನೆ, ಬಂಧವನ್ನುಂಟು ಮಾಡಲಿಕ್ಕೂ ಮೋಕ್ಷವನ್ನು ಉಂಟು ಮಾಡಲಿಕ್ಕೂ ಈ ಮನಸ್ಸೇ ಕಾರಣ. ಹಾಗಾದರೆ ಬಂಧನಕ್ಕೆ ಕಾರಣವಾದ ಮನಸ್ಸು ಯಾವುದು ಅಂದರೆ ಬಂಧಸ್ಯ ಹೇತುರ್ ಮಲಿನಂ ರಜೋಗುಣೈಹಿ. ರಜೋಗುಣದಿಂದ ಕೂಡಿದ ಮನಸ್ಸು ಬಂಧನವನ್ನು ಉಂಟು ಮಾಡುತ್ತೆ. ಮೋಕ್ಷವನ್ನು ಉಂಟು ಮಾಡೋದು ಅದನ್ನು ಕಡಿಮೆ ಮಾಡಿಕೊಂಡಾಗ ವಿರಜಸ್ತಮರ್ಕಂ. ವಿರಜ ಅಂದರೆ ಖಾಲಿಯಾಗೋದು, ಬಿಟ್ಟುಬಿಡೋದು. ಯಾವುದನ್ನು? ತಮೋ ಮತ್ತು ರಜೋಗುಣವನ್ನು ಬಿಡೋದು ಮೋಕ್ಷಕ್ಕೆ ಕಾರಣ. ಅಲ್ಲಿ ರಜೋಗುಣೈಹಿ ಅಂತ ಬಹುವಚನ ಇದೆ, ಒಂದೇ ಅಲ್ವಾ ರಜೋಗುಣ. ಬಹುವಚನವನ್ನು ಏಕೆ ಶಂಕರರು ಹೇಳಿದರು ಅಂದರೆ ಆ ರಜೋಗುಣದ ಕಾರ್ಯಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಂಥ ಯಾವ 6 ವೈರಿಗಳಿದ್ದಾವೋ ಆ ವೈರಿಗಳನ್ನು ಪಟ್ಟಿ ಮಾಡಲಿಕ್ಕಾಗಿ ಬಹುವಚನವನ್ನು ಹೇಳಿದ್ದಾರೆ. ಈ ಶ್ಲೋಕದ ಅರ್ಥ ಹಿಂದೆ ವಿವರಣೆ ಮಾಡಿ ಆಗಿದೆ. 77ನೇ ಶ್ಲೋಕ. ವಿವೇಕ ವೈರಾಗ್ಯ ಗುಣಾತಿರೇಕಾತ್ ಕ್ಷುದ್ಧತ್ವಮಾಸಾದ್ಯ ಮನೋ ವಿಮುಕ್ತ್ಯೈ ಭವತ್ಯತೋ ಬುದ್ಧಿಮತೋ ಮುಮುಕ್ಷೋ ಸ್ಥಾಭ್ಯಾಂ ದೃಢಾಭ್ಯಾಂ ಭವಿತವ್ಯಮಗ್ರೇ. ಈಗ ಪ್ರಾಕ್ಟಿಕಲನ್ನು ಹೇಳ್ತಾ ಇದ್ದಾರೆ. ನಮಗೆ ಪ್ರಾಕ್ಟಿಕಲ್ ಹೇಳಿ ಅಂತ ಎಷ್ಟೋ ಜನ ಕೇಳ್ತಾರೆ. ವೇದಾಂತದಲ್ಲಿ ಏನು ಪ್ರಾಕ್ಟಿಕಲ್, ಹೇಗೆ ಮಾಡೋದು ಅಂತ ಹೇಳ್ತೇವೆ ಕೇಳಿ. ವೈರಾಗ್ಯ, ವಿವೇಕ ವೈರಾಗ್ಯ ಗುಣಾತಿರೇಕಾತ್. ನೀವು ಈ ವೇದಾಂತವನ್ನು ಪ್ರಾಕ್ಟಿಕಲ್ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ವಿವೇಕವನ್ನು ಬೆಳೆಸ್ಕೊಡ್ಬೇಕು ಮತ್ತು ವೈರಾಗ್ಯವನ್ನು ಇಟ್ಕೊಳ್ಬೇಕು. ಈ 2 ಇಟ್ಕೊಂಡ್ರೆ ಸಾಕು. ವಿವೇಕ ವೈರಾಗ್ಯ ಗುಣಾತಿರೇಕಾತ್. ಈ ಮನಸ್ಸನ್ನು ಬಳಸೋದು ಹೇಗೆ ಅಂದರೆ 2 ಬೇಕು. ಆಗ ಮನ ಏನಾಗತ್ತೆ? ಮನಃ ಶುದ್ಧಂತು ಆಸಾಧ್ಯ, ಮನಸ್ಸು ಶುದ್ಧವಾಗತ್ತೆ ಈ 2ರಿಂದ. ಮುಕ್ತ್ಯೈ, ಮೋಕ್ಷಕ್ಕೆ ಯೋಗ್ಯವಾಗುತ್ತೆ. ಮುಕ್ತ್ಯೈ ಯೋಗ್ಯ ಭವತಿ. ಆದ್ದರಿಂದ ಏನು ಮಾಡಬೇಕು? ನೀನು ಬುದ್ಧಿವಂತ ಆಗಬೇಕು ಅಂದರೆ, ನೀನು ಒಳ್ಳೆಯವನಾಗಬೇಕು ಅಂದರೆ ಈ 2ಅನ್ನು ಇಟ್ಕೊಳ್ಬೇಕು. ಮುಮುಕ್ಷುವಾದವನು ತಾಭ್ಯಾಂ ದೃಢಾಭ್ಯಾಂ ಭವಿತವ್ಯಮೇವ. ತಾಭ್ಯಾಂ ಅಂದರೆ ವಿವೇಕ ವೈರಾಗ್ಯಗಳಿಂದ ನೀನು ದೃಢವಾಗಬೇಕು. ವಿವೇಕ ವೈರಾಗ್ಯಗಳು ನಿನ್ನನ್ನು ಈ ಬಂಧನದಿಂದ ಬಿಡಿಸುತ್ತವೆ. ಆದ್ದರಿಂದ ನೀನು ಮನಸ್ಸಿಗೆ ಏನು ಕೊಡಬೇಕು? ವಿವೇಕವನ್ನು ವೈರಾಗ್ಯವನ್ನು ನೀಡಬೇಕು. ವಿವೇಕ ವೈರಾಗ್ಯ ಅಂದರೆ ನೋಡಿದ್ದೇವೆ ಮುಂದೆ. ಈ ರೀತಿಯಲ್ಲಿರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಶಂಕರರು ಹೇಳ್ತಾರೆ. ಮನಸ್ಸು ಈ ರೀತಿಯಲ್ಲಿದೆ. ಮನೋನಾಮ ಮಹಾವ್ಯಾಘ್ರೋ ವಿಷಯಾರಣ್ಯ ಭೂಮಿಷು ಚರತ್ಯತ್ರ ನ ಗಚ್ಚಂತು ಸಾಧವೋ ಯೇ ಮುಮುಕ್ಷವಃ. ನಮಗೆ ಒಂದು ವಾರ್ನಿಂಗ್ ಮಾಡ್ತಾ ಇದ್ದಾರೆ ಶಂಕರರು. ಯಾವ ವಾರ್ನಿಂಗು ಅಂದರೆ, ಮನಸ್ಸು ಅಂದರೆ ದೊಡ್ಡದಾದಂತಹ ಹುಲಿಯಂತೆ. ಎಲ್ಲಿ? ವಿಷಯಾರಣ್ಯ ಭೂಮಿಷು. ವಿಷಯ ಎಂಬಂತಹ ಈ ಅರಣ್ಯದಲ್ಲಿ, ದೊಡ್ಡ ಕಾಡು ಯಾವುದು? ಈ ಸಂಸಾರವೇ ಕಾಡು. ಈ ಸಂಸಾರವೆಂಬ ಕಾಡಿನಲ್ಲಿ ವಿಷಯ ಎಂಬುದೇ ದೊಡ್ಡ ಸಿಂಹ ಅಥವಾ ಹುಲಿ.
ಅದು ನಮ್ಮನ್ನು ತಿಂದು ಹಾಕಿಬಿಡುತ್ತೆ. ಆದ್ದರಿಂದ ನಾವೇನು ಮಾಡಬೇಕು? ನಾವು ರಕ್ಷಣೆ ಪಡ್ಕೊಳ್ಬೇಕು ಅಂದರೆ ಆ ಕಾಡಿಗೆ ಹೋಗಬಾರದು. ಯಾವುದು ಕಾಡು? ವಿಷಯವೇ ಕಾಡು. ವಿಷಯಾರಣ್ಯ ಭೂಮಿಷು ಮಹಾವ್ಯಾಘ್ರ ಯಾವುದು? ಮನಸ್ಸು. ಆ ನಮ್ಮ ಮನಸ್ಸನ್ನು ವಿಷಯ ಎಂಬಂತಹ ಕಾಡಿಗೆ ಹೋಗಲಿಕ್ಕೆ ಬಿಡಬಾರದು. ಅದಕ್ಕೆ ಹೇಳ್ತಾರೆ, ಚರತ್ಯತ್ರ, ನೀವು ಹೋಗ್ತಾ ನಗಚ್ಚತು, ಹೋಗಬೇಡ. ಯಾರು? ಸಾಧುಗಳಾಗಬೇಕು ಅಂದರೆ, ಮುಮುಕ್ಷುಗಳಾಗಬೇಕು ಅಂದರೆ ನೀವು ವಿಷಯ ಎಂಬಂತಹ ಕಾಡಿಗೆ ನಿಮ್ಮ ಮನಸ್ಸನ್ನು ಬಿಡಬೇಡಿ. ನಿಮ್ಮ ಮನಸ್ಸನ್ನು ವಿಷಯಗಳಿಂದ ಹಿಂದಕ್ಕೆ ತಂದು ನಿಮ್ಮ ಸಾಧನೆಯಲ್ಲಿ ವಿವೇಕ ವೈರಾಗ್ಯವನ್ನು ಬೆಳೆಸಿಕೊಳ್ಳಿ ಎಂಬುದು ತಾತ್ಪರ್ಯ. ಮುಂದಿನ ಶ್ಲೋಕ 79ನೇ ಶ್ಲೋಕ. ಅದನ್ನೇ ವಿವರಣೆ ಮಾಡ್ತಾರೆ. ಮನಃ ಪ್ರಸೂಯತೆ ವಿಷಯಾನ ಶೇಷಾನ್ ಸ್ಥೂಲಾತ್ಮನ ಸೂಕ್ಷ್ಮತೆಯ ಚ ಭೋಕ್ತು ಶರೀರ ವರ್ಣಾಶ್ರಮ ಜಾತಿ ಭೇದಾನ್ ಗುಣಕ್ರಿಯಾ ಹೇತು ಫಲಾನಿ ನಿತ್ಯಂ. ಈ ಪ್ರಪಂಚದಲ್ಲಿ ನಾವು ಏನೆಲ್ಲ ನೋಡ್ತಾ ಇದ್ದೇವೋ ಅದೆಲ್ಲ ಮನಸ್ಸು ಅಂತ ಹೇಳಿದ್ದಾರಲ್ಲ, ಅದನ್ನೇ ಹೇಳ್ತಾರೆ. ಸೂಕ್ಷ್ಮವಾಗಿ ಅನುಭವಿಸುವುದು ಮನಸ್ಸಿನಿಂದ, ಸ್ಥೂಲವಾಗಿ ಅನುಭವಿಸುವುದು ಮನಸ್ಸಿನಿಂದ. ಮನಃಪ್ರಸೂಯತೆ ಏನು ಮಾಡ್ತಾ ಇದೆ? ವಿಷಯಾನಶೇಷಾನ್, ಎಲ್ಲ ವಿಷಯಗಳನ್ನು. ಹೇಗೆ? ಸ್ಥೂಲಾತ್ಮನ ಅಂದರೆ ದೊಡ್ಡದಾಗಿ, ಸೂಕ್ಷ್ಮಾತ್ಮನ ಸಣ್ಣದಾಗಿ. ಅಂದರೆ ಕೆಲವೊಂದನ್ನು ನಾವು ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಳ್ತೇವೆ, ಕೆಲವೊಂದನ್ನು ಹೊರಗಡೆ ಸ್ಪಷ್ಟವಾಗಿ ನೋಡ್ತೇವೆ. ಭೋಗವನ್ನು ಅಂದರೆ ಕೆಲವೊಂದನ್ನು ಮನಸ್ಸಿನಲ್ಲಿ ಅದು ಬೇಕಿತ್ತು ಇದು ಬೇಕಿತ್ತು ಅಂತೆಲ್ಲ ಅಂದ್ಕೊಳ್ತೇವೆ. ಕೆಲವೊಂದನ್ನು ನಾವು ಉಪಭೋಗವನ್ನು ಮಾಡ್ತೇವೆ ರಿಯಲ್ ಆಗಿ, ಒಂದು ರೀಲ್ ಆಗಿ ಒಂದು ರಿಯಲ್ ಆಗಿ ಅಂತ. ಅಂದರೆ ಮನಸ್ಸು ಎರಡು ರೀತಿಯಲ್ಲೂ ಮಾಡುತ್ತೆ. ಸೂಕ್ಷ್ಮವಾಗೂ ವಿಚಾರ ಮಾಡುತ್ತೆ, ಸ್ಥೂಲವಾಗೂ ಭೋಗಕ್ಕೆ ಉಂಟು ಮಾಡುತ್ತೆ. ಏನೇನು ಮಾಡುತ್ತೆ? ಶರೀರ, ಈ ಶರೀರವನ್ನು ಕಲ್ಪನೆ ಮಾಡಿಕೊಳ್ಳುತ್ತೆ. ಈ ಶರೀರ ಕಲ್ಪನೆ ಮಾಡಿದ್ದೆಲ್ಲಿಂದ? ಮನಸ್ಸಿನಿಂದ. ವರ್ಣ ಅಂದರೆ ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಯಾರು ಕಲ್ಪನೆ ಮಾಡಿದ್ದು? ಬೇರೆ ಯಾರಲ್ಲ, ಮನಸ್ಸೇ. ಆಶ್ರಮ, ಜಾತಿ, ಈ ಜಾತಿಯವನು ಆ ಜಾತಿಯವನು. ಭೇದಾನ್, ಭೇದಾನ್ ಅಂದರೆ ಬೇರೆ ಬೇರೆ ಆಗಿ. ಇನ್ನು ಗುಣ, ಈ ರೀತಿಯಲ್ಲಿ ಮಾಡ್ತೇನೆ. ಕ್ರಿಯೆ, ಇದನ್ನು ನಾನು ನೋಡ್ತಾ ಇದ್ದೇನೆ. ಇವೆಲ್ಲವನ್ನು ಮಾಡೋದು ಯಾರು? ಮನಸ್ಸು. ಈಗ ಇಷ್ಟು ವಿವರಣೆಯನ್ನು ಮತ್ತೆ ಮತ್ತೆ ಹೇಳದಂತೆ ಕಾಣುತ್ತೆ. ಅಂದರೆ ಮನಸ್ಸಿಗೆ ಹೋಗ್ರಿ, ನಮ್ಮ ಮನೋಮಯ ಕೋಶ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ. 80ನೇ ಶ್ಲೋಕ. ಅಸಂಗ ಚಿದ್ರೂಪ ಮಮುಂ ವಿಮೋಹ್ಯ ದೇಹೇಂದ್ರಿಯ ಪ್ರಾಣ ಗುಣೈರ್ನಿಬಧ್ಯ ಅಹಮ್ಯಮೇತಿ ಭ್ರಮಯತ್ಯಜಸ್ರಂ ಮನಸ್ವಕೃತ್ಯೇಷು ಫಲೋಪಭುಕ್ತಿಷು. ವಸ್ತುತಃ ವಿಚಾರ ಮಾಡಿದರೆ ಇದು ಯಾವುದೂ ಇಲ್ಲ. ಯಾವುದಕ್ಕೆ? ಈ ಒಂದು ಆತ್ಮನಿಗೆ. ಅಂದರೆ ಈ ಆತ್ಮನಿಗೆ ಇದೆಲ್ಲ ಇದೆ ಅಂತ ಈಗ ಹೇಳ್ತಾ ಇದ್ದೇವೆ. ಅದಕ್ಕೆ ಒಂದು ವಾಕ್ಯ ಇದೆ ಸಂಸ್ಕೃತದಲ್ಲಿ, ಅಲಂಕೃತ್ಯ ಶಿರಶ್ಛೇದ ಅಂತ. ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡೋದು, ಕೊನೆಗೆ ತಲೆಯನ್ನು ಕಡಿಯೋದು, ಬಲಿ ಕುರಿ ಅಂತ ನಾವು ಹೇಳ್ತೇವಲ್ಲ ಹಾಗೆ. ಈ ಮನೋಮಯ ಕೋಶ ಅಂದರೆ ಹಾಗೆ ಹೀಗೆ ಅದೇ ಎಲ್ಲವೂ ಅಂತ ಹೇಳಿ ಅದು ಆತ್ಮವಲ್ಲ ಅಂತ ಹೇಳಿಬಿಡೋದು ಕೊನೆಗೆ. ಅದನ್ನು ಹೇಳಲಿಕ್ಕೆ ಇಷ್ಟೆಲ್ಲ ಮಾಡಿದ್ದು ಅಧ್ಯಾರೋಪ ಅಪವಾದ. ಅಸಂಗವಾದಂತಹ ಪರಮಾತ್ಮ ವಸ್ತುವನ್ನು ಏನಾದರೂ ಈ ಮನಸ್ಸು ಈ ರೀತಿಯಲ್ಲಿ ವ್ಯಾಪನೆ ಮಾಡಲಿಕ್ಕಾಗತ್ತಾ? ಅಂದರೆ ಅಸಂಗ ಅಂದ್ರೇನು? ಈಗ ಆಕಾಶದ ಹಾಗೆ ಯಾವುದೇ ಸಂಘವಿಲ್ಲ. ಆ ಆಕಾಶಕ್ಕೆ ಈ ರೀತಿಯಲ್ಲೆಲ್ಲ ಆಗತ್ತೆ ಅಂತ ನಾವು ಹೇಳಿದರೆ ನಮ್ಮ ಮನಸ್ಸಿನ ಕಲ್ಪನೆ ಆಗತ್ತೆ ಹೊರತು ನಿಜವಾಗಿ ಆಗೋದಿಲ್ಲ. ಅದೇ ರೀತಿಯಲ್ಲಿ ಈ ಪ್ರಪಂಚವನ್ನು ಕಲ್ಪನೆ ಮಾಡ್ತಾ ಇದ್ದಾಗ ಆತ್ಮವಸ್ತುವಿಗೆ ಏನೂ ಆಗೋದಿಲ್ಲ, ಆದಂತೆ ಭಾಸವಾಗತ್ತೆ. ಅದನ್ನು ಹೇಳ್ತಾರೆ ಅಸಂಗ ಚಿದ್ರೂಪ ಮಮುಂ ವಿಮೋಹ್ಯ. ಈ ಅಸಂಗವಾದ ಆತ್ಮವಸ್ತುವನ್ನು ವಿಮೋಹವನ್ನು ಮಾಡಿ ವ್ಯಾಪಿಸಿ ದೇಹ, ಇಂದ್ರಿಯ, ಪ್ರಾಣ ಮತ್ತು ಗುಣಗಳು ಅಂತ ಅಂದು ಮನಸ್ಸು ಅಂದ್ಕೊಂಡು ನಾನು, ಅಹಂ, ನಂದು, ಮಮ ಈ ರೀತಿಯಲ್ಲಿ ಭ್ರಮೆಯಿಂದ ಈ ಎಲ್ಲ ವ್ಯವಹಾರವನ್ನು ಮಾಡುತ್ತೆ. ತಾನು ಕೆಲಸ ಮಾಡ್ತೇನೆ, ಕೆಲಸ ಮಾಡಿದ್ದಕ್ಕೆ ಫಲವನ್ನು ಉಂಟು ಮಾಡಿಕೊಳ್ತೇನೆ, ಕೆಲಸ ಮಾಡ್ತೇನೆ, ಅದರ ಫಲವನ್ನು ಊಟ ಮಾಡ್ತೇನೆ. ಮನಸ್ವಕೃತ್ಯೇಷು ಫಲೋಪಭುಕ್ತಿಷು, ಕೆಲಸ ಮಾಡ್ತೇನೆ, ಫಲವನ್ನು ಊಟ ಮಾಡ್ತೇನೆ ಅಂತ ಅಂದ್ಕೊಳ್ಳುತ್ತೆ. ಅಂದರೆ ನಿಜವಾಗಿ ಇಲ್ಲ, ಅದು ಹಾಗೆ ಅಂದ್ಕೊಳ್ಳುತ್ತೆ ಅಂತ ತಾತ್ಪರ್ಯ. ಈ 81ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಅಧ್ಯಾಸ ಅಜ್ಞಾನ ಈ ಮನೋಮಯ ಕೋಶದ್ದು. ಹಿಂದೆ ಹೇಳಿದ್ದೇವೆ, ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ. ಅಧ್ಯಾಸ ದೋಷಾತ್ ಪುರುಷಸ್ಯ ಸಂಸ್ಕೃತಿ ಅಧ್ಯಾಸ ಬಂಧಸ್ತ್ವಮುನೈವ ಕಲ್ಪಿತಃ ರಜಸ್ತಮೋ ದೋಷವತೋ ವಿವೇಕಿನೋ ಜನ್ಮಾದಿ ದುಃಖಸ್ಯ ನಿದಾನಮೇತತ್.
ಈ ಮನೋಮಯ ಕೋಶವೇ ಅಧ್ಯಾಸವಾಗಿದೆ. ಅಂದರೆ ಅಧ್ಯಾಸ ಅಂದ್ರೇನು? ಹಾವಿನಲ್ಲಿ ಹಗ್ಗದಲ್ಲಿ ಹಾವು, ಹಗ್ಗದಲ್ಲಿ ಹಾವನ್ನು ಕಲ್ಪನೆ ಮಾಡಿದ್ಯಾವುದು? ಇದೇ ಮನಸ್ಸು. ಅದು ಇವನನ್ನು ಪುರುಷನನ್ನು ಸಂಸಾರದಲ್ಲಿ ನಿಲ್ಲುವಂತೆ ಮಾಡುತ್ತೆ, ಅಧ್ಯಾಸವನ್ನುಂಟು ಮಾಡಿ ಸಂಸಾರದಲ್ಲಿ ಇರುವಂತೆ ಮಾಡುತ್ತೆ. ಅಂದರೆ ಅಧ್ಯಾಸ ಇಲ್ಲದೆ ಇದ್ದರೆ ಇಲ್ಲಿ ಇವಳಲ್ಲಿ ಹೆಂಡತಿ ಎಂಬ ಭಾವವೇ ಇಲ್ಲ ಇವನಿಗೆ, ಇದು ನನ್ನ ಮನೆ ಅಂತ ಭಾವನೆ ಇಲ್ಲ, ಇದೆಲ್ಲ ನನ್ನವರು ಅಂತ ಇಲ್ಲ. ಅಂದರೆ ಪ್ರಪಂಚ ಎಲ್ಲಿ ನಿಲ್ಲತ್ತೆ? ಪ್ರಪಂಚ ನಿಲ್ಲಬೇಕು ಅಂದರೆ ಅದೆಲ್ಲ ಬೇಕು, ಅದನ್ನು ಮಾಡಿದ್ದು ಮನಸ್ಸು. ಹೇಗೆ? ರಜಸ್ತಮೋ ದೋಷ, ರಜಸ್ತಮೋಸ್ತುಗಳು ಇದ್ದಾಗ ಆ ರೀತಿಯಲ್ಲಾಗತ್ತೆ, ಅದು ಇಲ್ಲದೆ ಇದ್ದರೆ ಯಾವುದೂ ಇರೋದಿಲ್ಲ. ಅಂದರೆ ಅವಿವೇಕಿಗಳಾದವರು ರಜಸ್ತಮೋ ಗುಣಗಳಿಂದ ಜನ್ಮಾದಿ ದುಃಖವನ್ನು ಅನುಭವಿಸ್ತಾರೆ. ಅನುಭವಿಸುವಂತೆ ಮಾಡೋದು ಯಾವುದು? ಮನಸ್ಸು. ಅಂದರೆ ಈ ಶ್ಲೋಕದಲ್ಲಿ ಏನು ತಾತ್ಪರ್ಯ ಅರ್ಥ ಇದೆ ಅಂದರೆ, ಅಧ್ಯಾಸವನ್ನು ಉಂಟು ಮಾಡುವುದು ಮನಸ್ಸು, ಆ ಅಧ್ಯಾಸ ರಜಸ್ಸಿನಿಂದ ಉಂಟಾದದ್ದು, ಅದು ಅವಿವೇಕಿಗಳಿಗೆ ಈ ಸಂಸಾರವನ್ನು, ಆ ಸಂಸಾರದ ದುಃಖವನ್ನು ನೀಡತ್ತೆ ಅಂತ ತಾತ್ಪರ್ಯ. ಮುಂದೆ ಆದ್ದರಿಂದ ಪಂಡಿತರು ಏನು ಹೇಳ್ತಾರೆ ಅಂದರೆ 82ನೇ ಶ್ಲೋಕ, ಅತಃ ಪ್ರಾಹುರ್ ಮನೋವಿದ್ಯಾಂ ಪಂಡಿತಾಸ್ತತ್ವದರ್ಶಿನಃ ಏನೈವ ಭ್ರಾಮ್ಯತೆ ವಿಶ್ವಂ ವಾಯುನಾ ಇವಾಭ್ರಮಂಡಲಂ. ಅಂದರೆ ಆದ್ದರಿಂದಲೇ ಪಂಡಿತರು, ಅತಃ ಪಂಡಿತರು ಹೇಳ್ತಾರೆ, ಅತಃ ಪ್ರಾಹುಹು, ಈ ಮನಸ್ಸನ್ನು ಅವಿದ್ಯೆ ಅಂತ ಹೇಳ್ತಾರೆ. ಹೇಗೆ? ಈ ಅವಿದ್ಯೆಯೇ ಈ ಪ್ರಪಂಚವನ್ನೆಲ್ಲ ಕಾಣಿಸ್ತಾ ಇದೆ. ಇದನ್ನು ಹೇಳಿದ್ದೇನೆ, ಮನಸ್ಸೇ ಈ ರೀತಿಯಲ್ಲಿ ತೋರ್ತಾ ಇದೆ. ಅದಕ್ಕೊಂದು ಉದಾಹರಣೆ, ವಾಯುನೇ ವಾಭ್ರಮಂಡಲಂ. ಈ ವಾಯು ಏನು ಮಾಡುತ್ತೆ? ಇಡೀ ಮಂಡಲವನ್ನು ಸುತ್ತಾ ಇರುತ್ತೆ. ಈ ಮನಸ್ಸು ಈ ಸಂಸಾರವನ್ನು ಸುತ್ತಾ ಇರುತ್ತೆ. ನಾನು ಹೀಗೆ, ನಾನು ಹಾಗೆ ಅಂತೆಲ್ಲ ಅಂದ್ಕೊಳ್ತಾ ಇರುತ್ತೆ. ಹಾಗಾದರೆ ನಾವು ಇದನ್ನೆಲ್ಲ ಕಳ್ಚ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಅದನ್ನು ಶುದ್ಧ ಮಾಡಬೇಕು. ಯಾರನ್ನ? ಮನಸ್ಸನ್ನು. ಮುಂದೆ ಆದ್ದರಿಂದ ತನ್ಮನಃಶೋಧನಂ ಕಾರ್ಯಂ ಪ್ರಯತ್ನೇನ ಮುಮುಕ್ಷುಣ ವಿಶುದ್ಧೇ ಸತಿ ಚೈತಸ್ಮಿನ್ ಮುಕ್ತಿ ಕರಫಲಾಯತೆ. ಮುಕ್ತಿ ಬೇಕು ಅಂದರೆ ನಿನಗೆ ಇದನ್ನು ಶುದ್ಧ ಮಾಡಿಕೊಳ್ಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಮನಸ್ಸನ್ನು ಶುದ್ಧ ಮಾಡಿಕೊಂಡ್ರೆ ಮುಕ್ತಿ ನಿನಗೆ ಕೈಯಲ್ಲಿಟ್ಟಂತೆ ಹಣ್ಣಂತೆ ಆಗತ್ತೆ. ಹಸ್ತಾಮಲಕ ಅಂತ ಹೇಳ್ತೇವೆ. ಹಸ್ತಾಮಲಕ ಅಂದ್ರೇನು? ಕೈಯಲ್ಲಿ ಇರುವಂತಹ ನೆಲ್ಲಿಕಾಯಿ. ಕೈಯಲ್ಲಿರುವಂತಹ ನೆಲ್ಲಿಕಾಯಿ ಹೇಗೆ ಸ್ಪಷ್ಟವಾಗಿ ತೋರುತ್ತೋ, ಅಥವಾ ಕೈಯಲ್ಲಿರುವಂತಹ ಹಣ್ಣು ಎಷ್ಟು ಸ್ಪಷ್ಟವಾಗಿ ತೋರುತ್ತೋ ಅಷ್ಟು ಸ್ಪಷ್ಟವಾಗಿ ಆತ್ಮವಸ್ತು ನಿನಗೆ ಗೋಚರಕ್ಕೆ ಬರುತ್ತೆ. ಯಾವಾಗ? ಮನಸ್ಸಿನ ಶುದ್ಧವಾದಾಗ. ಆದ್ದರಿಂದ ಮನಸ್ಸಿನ ಶೋಧನೆಗೆ ನೀನು ಕೆಲಸ ಮಾಡಬೇಕು. ತನ್ಮನಃಶೋಧನಂ ಕಾರ್ಯಂ, ಸುಮ್ಮನೆ ಆಗೋದಿಲ್ಲ. ಪ್ರಯತ್ನೇನ ಮುಮುಕ್ಷಣ, ಪ್ರಯತ್ನ ಪಟ್ಟು ಮನಸ್ಸಿನಲ್ಲಿರುವ ಕಲ್ಮಶವನ್ನೆಲ್ಲ ಈ ಒಂದು ಶ್ರವಣ ಎಂಬಂತಹ, ಮನನ ಎಂಬಂತಹ, ನಿಧಿಧ್ಯಾಸನ ಎಂಬಂತಹ ಸೋಪನ್ನು ಹಾಕಿ ತಿಕ್ಕಿ 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 ತೊಳೆಯಬೇಕು. ಅದನ್ನೇ ಹೇಳ್ತಾರೆ. ನಿನಗೇನಾದರೂ ಮೋಕ್ಷ ಬೇಕು ಅಂತಿದೆಯೋ, ಹಾಗಾದರೆ ಏನು ಮಾಡಬೇಕು? ಮೋಕ್ಷವೇ ಬೇಕು ಅಂತ ಅಂದುಕೊಳ್ಬೇಕು. ಮೋಕ್ಷೈಕ ಸತ್ಯ ವಿಷಯೇಷು ರಾಗಂ ನಿರ್ಮೂಲ್ಯ ಸನ್ಯಸ್ಯ ಚ ಸರ್ವಕರ್ಮ ಸಶ್ರದ್ಧಯಾಯ ಶ್ರವಣಾದಿನಿಷ್ಠೋ ರಜಸ್ವಭಾವಂ ಸ ಧುನೋತಿ ಬುದ್ಧೇ. ಈ ರೀತಿಯಲ್ಲಿ ನೀನು ಮಾಡಿದರೆ ನಿನಗೆ ಮೋಕ್ಷ ಉಂಟಾಗತ್ತೆ. ಯಾವ ರೀತಿಯಲ್ಲಿ ಮಾಡಿದರೆ? ವಿಷಯದಲ್ಲಿ ರಾಗವನ್ನು ನಿರ್ಮೂಲ ಮಾಡಬೇಕು, ಬಿಟ್ಟುಬಿಡಬೇಕು. ರಾಗವನ್ನು ಬಿಟ್ಟು ಎಲ್ಲಿ? ವಿಷಯಗಳಲ್ಲಿ ಒಂದೇ ಬೇಕು ಅಂತಿರಬೇಕು. ಮೋಕ್ಷೈಕ ಸತ್ಯ, ಮೋಕ್ಷ ಒಂದರಲ್ಲೇ ಬಯಕೆ, ಉಳಿದ ಎಲ್ಲ ವಿಷಯಗಳಲ್ಲಿ ವೈರಾಗ್ಯ. ವಿಷಯೇಷು ರಾಗಂ ನಿರ್ಮೂಲ್ಯ ಮೋಕ್ಷೈಸ ಸತ್ಯ, ಮೋಕ್ಷವನ್ನು ಬಯಸಿ ಈ ವಿಷಯಗಳನ್ನು ಬಿಟ್ಟು, ಸನ್ಯಸ್ಯ, ಎಲ್ಲ ಕರ್ಮಗಳ ಫಲವನ್ನೂ ಬಿಟ್ಟು ಶ್ರದ್ಧೆಯಿಂದ ಶ್ರವಣ ಮಾಡಬೇಕು, ವೇದಾಂತವನ್ನು ಕೇಳಬೇಕು, ಮನನ ಮಾಡಬೇಕು. ಆಗೇನಾಗತ್ತೆ? ಈ ರಜೋಗುಣ ಮತ್ತು ತಮೋಗುಣಗಳು ಹೊರಟೋಗ್ತವೆ, ಸತ್ವಗುಣ ಮಾತ್ರ ಇರುತ್ತೆ. ಆಗ ನಿಧಿಧ್ಯಾಸನವಾಗತ್ತೆ. ಹೀಗೆ ಉಪಾಯಗಳನ್ನು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ 85ನೇ ಶ್ಲೋಕ. ಕೊನೆಯಲ್ಲಿ ಇದು ಆತ್ಮವಲ್ಲ ಅಂತ ಹೇಳಬೇಕೀಗ. ಮನೋಮಯೋ ನಾಪಿ ಭವೇತ್ ಪರಾತ್ಮ ಹ್ಯಾದ್ಯಂತವತ್ವಾತ್ ಪರಿಣಾಮಿ ಭಾವಾತ್ ದುಃಖಾತ್ಮಕತ್ವಾತ್ ವಿಷಯತ್ವ ಹೇತೋ ದೃಷ್ಟಾ ಹಿ ದೃಶ್ಯಾತ್ಮತಯ ನ ದೃಷ್ಟಃ. ಈಗ ಇದಕ್ಕೂ ಹೇತು ಕೊಡ್ತಾ ಇದ್ದಾರೆ, ಕಾರಣಗಳು.
ಮನೋಮಯೋ ನಾಪಿ ಭವೇತ್ ಪರಾತ್ಮ. ಪರಮಾತ್ಮ ವಸ್ತು ಆತ್ಮವಸ್ತು ಮನೋಮಯವಲ್ಲ. ಆದ್ಯಂತ್ವವತ್ವಾತ್. ಒಂದನೇ ಕಾರಣ ಏನು? ಆದಿ ಮತ್ತೆ ಅಂತ್ಯ ಇದೆ. ಆದಿ ಇರೋದು ಎಲ್ಲಿ? ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಅದು ಹುಟ್ಟುತ್ತೆ, ಇರುತ್ತೆ. ಸುಪ್ತಿಯಲ್ಲಿ ಇರೋದಿಲ್ಲ. ಆದಾವಂತೆ ಚಯನ್ನಾಪಿ ವರ್ತಮಾನೇಪಿ ದತ್ತತ. ಮೊದಲು ಇಲ್ಲ ಅದು. ಯಾವಾಗ? ಸುಷುಪ್ತಿಯಲ್ಲಿಲ್ಲ, ಜಾಗೃತ ಅವಸ್ಥೆಯಲ್ಲಿದೆ. ಅಂದರೆ ಒಂದು ಬಾರಿ ಇದೆ, ಇನ್ನೊಂದು ಬಾರಿ ಇಲ್ಲ. ಅಂದರೆ ಅದು ಆತ್ಮವಲ್ಲ. ಆತ್ಮ ಈಗಿದೆ ಮತ್ತಿಲ್ಲ ಅಂತಿಲ್ಲ. ಆದ್ದರಿಂದ ಅಲ್ಲ ಆತ್ಮ ಮನೋಮಯ. ಪರಿಣಾಮಿ ಭಾವಾತ್. ಪರಿಣಾಮವನ್ನು ಹೊಂದುತ್ತೆ. ಯಾವುದರ ಪರಿಣಾಮ? ನಾವು ತಿಂದಂತಹ ಅನ್ನವೇ ಮನಸ್ಸಾಗಿ ಆಗತ್ತೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ. ಯಾವುದು ಅಂದರೆ ಅನ್ನಮಯಂ ಹಿ ಸೌಮ್ಯ ಮನಸಃ. ಅನ್ನಮಯವು ಯಾರಿಂದ ಅನ್ನವನ್ನು ತಿಂದಾಗ ಮನಸ್ಸು ಆ ರೀತಿಯಲ್ಲಿ ಪರಿವರ್ತನೆ ಆಗತ್ತೆ. ಸಾತ್ವಿಕ ಆಹಾರವನ್ನು ತಿಂದಾಗ ಮನಸ್ಸು ಸಾತ್ವಿಕವಾಗತ್ತೆ. ಅಂದರೆ ಪರಿಣಾಮವನ್ನು ಹೊಂದಿದ್ದು ಅನ್ನದ ಪರಿಣಾಮ. ಆತ್ಮ ಪರಿಣಾಮವನ್ನು ಹೊಂದೋದಿಲ್ಲ, ಒಂದೇ ರೀತಿಯಲ್ಲಿ ಇರ್ತಾನೆ. ಇನ್ನು ದುಃಖಾತ್ಮಕತ್ವಾತ್. ಯಾವಾಗಲೂ ಹೆಚ್ಚು ನಾವು ದುಃಖವನ್ನೇ ಅನುಭವಿಸ್ತೇವಲ್ಲ. ಆದ್ದರಿಂದ ದುಃಖ ಆತ್ಮಕತ್ವಾತ್ ಮನೋಮಯ ಕೋಶ ಆತ್ಮ ಅಲ್ಲ. ದುಃಖ ಪರಮಾತ್ಮನಲ್ಲಿಲ್ಲ, ಸುಖ ಸ್ವರೂಪ. ಮನೋಮಯ ಕೋಶದಲ್ಲಿರೋ ದುಃಖವೇ. ಆದ್ದರಿಂದ ಇದು ಆತ್ಮವಸ್ತು ಅಲ್ಲ. ಇನ್ನೊಂದು ಹೇತು ವಿಷಯತ್ವ ಹೇತೋಹೋ. ಇದು ದೃಶ್ಯವಾದಂತಹ ವಿಷಯಗಳನ್ನು, ವಿಷಯತ್ವ ಅಂದ್ರೇನು? ಹೀಗೆ ನೋಡಿದರೆ ಸುಖ ಆಗತ್ತೆ, ಇದನ್ನು ನೋಡಿದರೆ ದುಃಖ ಆಗತ್ತೆ. ಯಾವ್ಯಾವ ಅನುಭವವನ್ನು ಮಾಡ್ತೇವೋ ಆ ರೀತಿಯಲ್ಲಿ ಮನಸ್ಸಾಗತ್ತೆ. ಆದರೆ ಆತ್ಮ ಹಂಗಲ್ಲ, ಒಂದೇ ರೀತಿಯಲ್ಲಿರುತ್ತೆ. ಈಗ ಒಂದು ಬಾರಿ ಆತ್ಮಕ್ಕೆ ಸುಖ ಆಯಿತು, ಇನ್ನೊಂದು ಬಾರಿ ದುಃಖ ಆಯಿತು, ಇನ್ನೇನೋ ಆಯಿತು ಅಂತ ಆತ್ಮಕ್ಕಾಗೋದಿಲ್ಲ. ಇನ್ನೊಂದು ಹೇತು ಏನು ಅಂದರೆ ದೃಶ್ಯಾತ್ಮನ ನ ದೃಷ್ಟ. ಕೇಳೋದಕ್ಕೆ ಸ್ವಲ್ಪ ಕಷ್ಟ ಇದೆ, ಹಿಂದೆ ಹೇಳಿದ್ದೇನೆ. ಅಂದರೆ ಆತ್ಮವಸ್ತು ಇದು ಪ್ರಪಂಚ ಅಲ್ಲ ಅಂತ ಹೇಳಲಿಕ್ಕೆ ಮುಖ್ಯವಾದ ಹೇತು ನೋಡುವುದರಿಂದ, ಕಾಣುವುದರಿಂದ ಒಂದು ವ್ಯಾಪ್ತಿ ಇದೆ. ಎಲ್ಲಿ ಎಲ್ಲಿ ಕಾಣುವುದು ಇದೆಯೋ ಅದು ಆತ್ಮವಲ್ಲ. ಮಿಥ್ಯಾ ಎಂಬುದಕ್ಕೆ ಒಂದು ಹೇತು ಇದೆ. ಅದು ಯಾವ ಹೇತು ಅಂದರೆ ದೃಷ್ಟತ್ವ, ಅಂದರೆ ಕಾಣೋದು. ಎಲ್ಲಿ ಎಲ್ಲಿ ಕಾಣುತ್ತೋ ಅದು ಆತ್ಮವಲ್ಲ. ಅಂದರೆ ಮನೋಮಯ ಕಾಣುತ್ತೆ ನಮಗೆ. ಹೇಗೆ? ನಾನು ಮನಸ್ಸಿನಲ್ಲಿ ಆ ರೀತಿ ಕಲ್ಪನೆ ಮಾಡ್ತಾ ಇದ್ದೇನೆ, ನನ್ನ ಮನಸ್ಸು ಚೆನ್ನಾಗಿದೆ, ನನ್ನ ಮನಸ್ಸು ಚೆನ್ನಾಗಿಲ್ಲ, ನನ್ನ ಮನಸ್ಸು ಇವತ್ತು ಹಾಳಾಗಿದೆ, ನನ್ನ ಮನಸ್ಸಿನ ಹಾಳಾಗೋದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇನ್ನೇನೋ ಮಾಡ್ತೇನೆ, ಇನ್ನೇನೋ ನೋಡ್ತೇನೆ ಅಂತೆಲ್ಲ ಅಂದ್ಕೊಳ್ತೇವೆ. ಅಂದರೆ ನಮ್ಮ ಮನಸ್ಸನ್ನು ನಾವು ನೋಡ್ತೇವೆ ಅಂತ. ಯಾವುದನ್ನು ನೋಡ್ತೇವೋ ಅದು ಆತ್ಮವಲ್ಲ. ಇದು ಮುಖ್ಯವಾದ ಹೇತು. ಮಿಥ್ಯಾತ್ವಕ್ಕೆ ಒಟ್ಟು 5 ಹೇತುಗಳು ವೇದಾಂತದಲ್ಲಿ ಹೇಳ್ತಾರೆ. ಅದರಲ್ಲಿ ಮುಖ್ಯವಾದ ಹೇತು ದೃಶ್ಯತ್ವ. ದೃಶ್ಯತ್ವ ಅಂದ್ರೇನು? ಕಾಣೋದು ಅಂತ. ಯಾವ ವಸ್ತುಗಳು ನಿನಗೆ ಕಾಣುತ್ತವೆಯೋ ಅವೆಲ್ಲವೂ ಮಿಥ್ಯಾ ಅಂತ ಸಾಮಾನ್ಯ ನಿಯಮ. ಈ ಮನಸ್ಸು ನಿನಗೆ ಕಾಣುತ್ತೆ ಅಂದರೆ ಅರಿವಿಗೆ ಬರುತ್ತೆ. ಈ ಮನಸ್ಸು ನಿನಗೆ ಅರಿವಿಗೆ ಬರೋದರಿಂದಲೇ ಅರಿವಿಗೆ ಬರುವುದು ಆತ್ಮವಲ್ಲ, ಆತ್ಮ ಅರಿವಿನ ಸ್ವರೂಪ. ಇದು ಹೇತು. ಅರಿವಿನ ಸ್ವರೂಪವಾದಂಥ ಆತ್ಮ ಅರಿವಿನ ಕೋಟಿಯಲ್ಲಿ, ಅರಿವಿನ ಕೋಟಿ ಅಂದ್ರೇನು? ಆ ಅರಿವು ಎಂಬಂತಹ ಯಾವೆಲ್ಲ ಪಂಗಡ ಇದ್ದಾವೋ, ಎಲ್ಲ ಪ್ರಪಂಚ ಇದೆಯೋ ಆ ಪ್ರಪಂಚದ ಕೋಟಿಯಲ್ಲೇ ಮನಸ್ಸು ಬರುತ್ತೆ. ಆದ್ದರಿಂದ ಮನಸ್ಸು ಆತ್ಮವಲ್ಲ ಅಂತ ತಾತ್ಪರ್ಯ. ಹೀಗೆ ಮನೋಮಯ ಆತ್ಮವಲ್ಲ ಅಂತ ಹೇಳಲಿಕ್ಕೆ ಇಷ್ಟು ಹೇತು. ಆದ್ಯಂತ ಮೊದಲು ಇರುತ್ತೆ, ಕೊನೆಗಿರೋದಿಲ್ಲ. ಇನ್ನು ಪರಿಣಾಮವನ್ನು ಹೊಂದುತ್ತೆ. ಹೇಗೆ? ಅನ್ನದ ಪರಿಣಾಮವಾದದ್ದು ಮನಸ್ಸು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮನಸ್ಸು ಪರಿಣಾಮವನ್ನು ಹೊಂದುತ್ತೆ. ಯಾವಾಗಲೂ ದುಃಖದಲ್ಲೇ ಇರುತ್ತೆ. ಇನ್ನು ವಿಷಯಕ್ಕೆ ತಕ್ಕಂತೆ ಇರುತ್ತೆ. ಹೇಗೆ? ಒಂದೇ ಪಾತ್ರದಲ್ಲಿ ನೀರು ಹಾಕಿದರೆ ಆ ರೀತಿಯಲ್ಲಿ ಇರುತ್ತೆ. ಸುಖವಾದ ವಿಷಯ ಇದ್ದಾಗ ಮನಸ್ಸು ಸುಖ ಅಂತ ಅಂದ್ಕೊಳ್ಳುತ್ತೆ. ದುಃಖ ವಸ್ತು ಇದ್ದಾಗ ಮನಸ್ಸು ದುಃಖ ಅಂದ್ಕೊಳ್ಳುತ್ತೆ. ವಿಷಯ ಹೇಗಿದೆಯೋ ಆ ರೀತಿ ಮನಸ್ಸಾಗತ್ತೆ. ಆತ್ಮ ಹಾಗಾಗೋದಿಲ್ಲ. ಇಲ್ಲಿ ಹೋದಾಗ ಒಂದು ರೀತಿ, ಇಲ್ಲಿದ್ದಾಗ ಒಂದು ರೀತಿ ಅಂತ ಆತ್ಮ ಆಗೋದಿಲ್ಲ. ಆದ್ದರಿಂದ ಮನಸ್ಸು ಆತ್ಮ ಅಲ್ಲ. ಇನ್ನು ಮನಸ್ಸು ನಮ್ಮ ಅರಿವಿಗೆ ಬರುತ್ತೆ, ಆತ್ಮ ಯಾರ ಅರಿವಿಗೂ ಬರೋದಿಲ್ಲ. ಎಲ್ಲ ಅರಿವು ಉಂಟಾಗುವುದು ಆತ್ಮನಿಂದ ಅಂತ ಇಷ್ಟು ಹೇತುಗಳಿಂದ ಮನೋಮಯ ಕೋಶವನ್ನು ನಿರೂಪಣೆ ಮಾಡಿ ಮನೋಮಯ ಕೋಶವು ಆತ್ಮವಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಉಪಸಂಹಾರ ಮಾಡೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.